ಈ ಬೃಹದಾರಣ್ಯಕೋಪನಿಷತ್ತಿನ ಮೊದಲನೇ ಅಧ್ಯಾಯದ ನಾಲ್ಕನೇ ಬ್ರಾಹ್ಮಣದ ಸ್ಟಡಿ ಸರ್ಕಲ್ ಮುಂದುವರಿಯೋಣ. ಇಲ್ಲಿ ನಿನ್ನೆ ಪ್ರಜಾಪತಿಗೆ ಏಕತ್ವ ಜ್ಞಾನ ಆಗೋದಕ್ಕೆ ಯಾರ ಉಪದೇಶವಿಲ್ಲದ ಜ್ಞಾನ ಆಯಿತು ಅನ್ನುವಂಥ ಆಕ್ಷೇಪಕ್ಕೆ ಆಚಾರ್ಯರು ಬೇರೆ ಬೇರೆ ಕಾರಣಗಳು ಹೇತುಗಳನ್ನ ಕೊಡ್ತಾ ಇರಬೇಕಾದ್ರೆ ದೃಷ್ಟಾಂತಗಳು ಕೊಟ್ಟರು. ಒಂದಷ್ಟು ಕತ್ತಲೆಯಲ್ಲಿ ಓಡಾಡೋ ಪ್ರಾಣಿಗೇನು ಹೇತು ವಿಷಜ್ಞಾನ ಆಗೋದಕ್ಕೆ, ಬೆಳಕಿನಲ್ಲಿ ಓಡಾಡ ನಮ್ಮಂಥವ್ರಿಗೇನು ಅಂತೆಲ್ಲ ಕೊಟ್ಟರು. ಈಗ ಯಾವುದಕ್ಕೋಸ್ಕರ ಅದನ್ನೆಲ್ಲ ಹೇಳಿದ್ರು ಅಂತ ಮುಂದಕ್ಕೆ ಹೇಳ್ಬೇಕು. ಇದರಂತೆ ಇದಕ್ಕೂ ಕೂಡ ಆತ್ಮೈಕತ್ವ ಜ್ಞಾನಕ್ಕೂ ಕೂಡ ಪ್ರಜಾಪತಿಗೆ ಏನಾಯ್ತು ಅಂತ ಇದೇ ಪುಟದಲ್ಲಿ 175ನೇ ಪುಟದಲ್ಲಿ ಒಂದು ಅಲ್ಲಿಂದ ಬಂದಿದೆ ನೋಡಿ. ಇದರಂತೆಯೇ ಅಂತ ಅಲ್ಲಿಂದ ನೋಡಿ. ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕರ್ಮ ಅದ್ರ ಫಲವಾಗಿ ಅವನಿಗೆ ಏಕತ್ವ ಜ್ಞಾನ ಆಯ್ತು ಅಂತ ಹಿಂದಿನ ಸಂಸ್ಕಾರದಿಂದ. ಅಂದ್ರೆ ಕರ್ಮ ಅಂದ್ರೆ ಅದರಿಂದ ನಿಮಿತ್ತ ಉಪಾಸನೆಯಿಂದ ಆ ಉತ್ಕೃಷ್ಟವಾದಂತ ಉಪಾಸನೆ ಅವನು ಮಾಡಿದ್ನಲ್ಲ, ಅದು ಇದಕ್ಕೆ ಕಾರಣ ಆಯ್ತು, ಏಕತ್ವ ಜ್ಞಾನಕ್ಕೆ ಅವನಿಗೆ ಕಾರಣ ಆಯ್ತು ಅಂತ, ಅದು ನಿಮಿತ್ತ ಆಯ್ತು ಅವನಿಗೆ. ಹಾಗಾಗಿ ಮತ್ತೆ ಒಂದೇ ನಿಮಿತ್ತ ಆಗಲ್ಲ, ಒಂದೇ ಕಾರಣ ಅಂತಾನೂ ಆಗಲ್ಲ. ಇನ್ನೊಬ್ರಿಗೆ ಯಾವ ತರ ಆಯ್ತು ಅಂತ, ಕರ್ಮದಿಂದ ಕರ್ಮವು ನಿಮಿತ್ತ ಆಯ್ತು. ಮತ್ತೆ ತಪಸ್ಸು ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಜನ್ಮಾಂತರ ಮಾಡೋ ಕರ್ಮ ಅಂತಂದ್ರೆ ಅಷ್ಟೇ, ಈ ಶಾಸ್ತ್ರೀಯವಾಗಿ ಮಾಡಿದಂತಹ ಒಂದು ಉಪಾಸನೆಗಳು ಅಂತ ತಗೊಳ್ಬೇಕು. ಅಂದ್ರೆ ಅವ್ನ ಚಿತ್ತಶುದ್ಧಿ ಆಗಿದ್ರಿಂದಲೇ ಅಂತ. ಅವನೊಬ್ಬ ಪ್ರಜಾಪತಿತ್ವಕ್ಕೆ ಮಾಡಿದ್ರು ಕೂಡ ಕರ್ಮ ಅಂತ ಕೊಟ್ಟಿರೋದೇನು ಅಂತ ಏನಕ್ಕೆ ಅಂತಂದ್ರೆ ಆ ಒಂದು ಫಲಕ್ಕಾಗಿ ಮಾಡಿದ್ನಲ್ಲ, ಫಲಕ್ಕಾಗಿ ಮಾಡಿದ್ರು ಕೂಡ ಅವ್ನು ಎಷ್ಟರ ಮಟ್ಟಿಗೆ ಮಾಡಿದ್ದ ಅನ್ನೋದು ಮುಖ್ಯ ಆಗಿರ್ತಾನೆ. ಕರ್ಮ ಅಂತ ಕೊಟ್ಟಿರೋದಷ್ಟೇ. ಇಲ್ಲಿ ಕರ್ಮ ಅಂದ್ರೆ ಕರ್ಮ ಅಂತಾನೆ ತಗೋಬೇಕಾಗಿಲ್ಲ. ಇನ್ನೊಂದು ಕಡೆಯಲ್ಲಿ ಏನಾಯ್ತು, ಬೇರೆ ಕಡೆಯಲ್ಲಿ ಯಾವ ತರ ಆಗ್ಬೋದು ಅಂತ, ಬೇರೆ ಕಡೆಯಲ್ಲಿ ತಪಸ್ಸು ಮಾಡಿರೋದು. ತಪಸ್ಸು ಏನದು ತಪಸ್ಸು, ಯಾರಿಗಾಗಿದೆ ತಪಸ್ಸಿನಿಂದ? ವಿಶ್ವಾಮಿತ್ರರು ಅಲ್ಲ. ಇಲ್ಲಿ ತಪಸ್ಸಿನಿಂದ ಬ್ರಹ್ಮವನ್ನು ಅರಿಚಿಸು ಅಂತ ನೀವು ಸಂಸ್ಕೃತದ ಮೂಲಕ ನೋಡಿದ್ರೆ ಇಲ್ಲಿದೆ, ತಪಸ ಬ್ರಹ್ಮ ವಿಜಿಜ್ಞಾಸಸ್ವ ಅಂತ ತೈತ್ತರ ಉಪನಿಷತ್ತಿನಲ್ಲಿ ಅಂತ. ಇದು ಎಲ್ಲಿ ಬರುವಂತದ್ದು? ತೈತ್ತರ ಉಪನಿಷತ್ತಿನ ಭೃಗುವಲ್ಲಿಯಲ್ಲಿ ವರುಣರು ಭೃಗುವಿಗೆ ಹೇಳುವಂತದ್ದು ಅಂತ. ಈ ಪ್ರಪಂಚದ ಏನ್ ಹೇಳ್ತಾರೆ ಅಂತೆಲ್ಲ ಗೊತ್ತಾ ಅಲ್ಲಿ? ಇಲ್ಲ, ಅಷ್ಟೊಂದು ಗೊತ್ತಿಲ್ಲ. ಇಡೀ ಪ್ರಪಂಚದ ಸಾರ ಏನು ಅಂತ ತಿಳ್ಕೊ. ಯಾವುದರಿಂದ ಇದೆಲ್ಲವೂ ಬಂದಿದೆಯೋ, ಯಾವುದರಲ್ಲಿ ಇದೆಲ್ಲವೂ ಇದೆಯೋ, ಯಾವುದರಲ್ಲಿ ಇದೆಲ್ಲ ಹೋಗಿ ಸೇರುತ್ತದೆಯೋ ಅದು ಬ್ರಹ್ಮ ಅಂತ ಉಪದೇಶ ಕೊಡೋದು. ಇದನ್ನ ತಪಸ್ಸಿನ ಮೂಲಕ ತಿಳ್ಕೊ ಅಂತ ಹೇಳೋದು ವರ್ಣರು. ಸೊ ತಪಸ್ಸು ಅಂತಂದ್ರೆ ಅದೇನೆ ಅನ್ವೇಷಣೆ ತಪಸ್ಸು ಅಂತ. ಇಲ್ಲಿ ಬೇರೆ ತಪಸ್ಸು ತಗೋಬೇಕಾಗಿಲ್ಲ ನಾವು. ಈ ಬೇರೆ ವಾಚಿಕ ತಪಸ್ಸಾಗ್ಲಿ ಅದನ್ನೆಲ್ಲ, ಅಥವಾ ಕಾಷ್ಟ ತಪಸ್ಸು ಯಾವ್ದನ್ನು ತಗೋಬೇಕಾಗಿಲ್ಲ. ಅಲ್ಲಿ ತಪಸ್ಸು ಅಂತಂದ್ರೆ ಏಕಾಗ್ರವಾಗಿ ಅವರು ಅನ್ವೇಷಣೆ ಮಾಡಿ ನೋಡ್ಕೊಂಡಿದ್ದು ಯಾವ್ದು ಅಂತ. ಮೊದಲಿಗೆ ಗೊತ್ತಾಯಿತು ಅನ್ನ ಅಂತ ಗೊತ್ತಾಯ್ತು, ಆಮೇಲಿಂದ ಬರ್ತಾ ಪ್ರಾಣ ಮನಸ್ಸು ಅಂತೆಲ್ಲ ಗೊತ್ತಾಗಿ ಆತ್ಮನೇ ಇದಕ್ಕೆಲ್ಲ ಸಾರ ಅಂತ ಗೊತ್ತಾಯ್ತು ಅಂತ. ಅದೇ ರೀತಿ ಇನ್ನೊಂದು ಕಡೆಯಲ್ಲಿ ಏನಾಗ್ಬೋದು, ಇನ್ನೊಂದ್ ಕಡೆ ಏನಾಯ್ತು, ಪುರುಷೋವೇದ ಅದೆಲ್ಲಿ ಬಂದಿರೋದು? ಚಾಂದೋಕ್ಯ ಉಪನಿಷತ್ತಿನಲ್ಲಿ ಯಾವ ಪ್ರಸಂಗದಲ್ಲಿ ಬಂದಿರೋದು? ಇಂದ್ರ ಮತ್ತೆ ವೀರೋಚನ ಇಬ್ರು ಹೋಗ್ತಾರಲ್ಲ, ಅದಲ್ಲ. ಇದು ಗಾಂಧಾರ ದೇಶದ ವರ್ತಕ ಕಾಡಲ್ಲಿ ತಪ್ಪಿಸ್ಕೊಂಡ್ಬಿಟ್ಟಿರ್ತಾನೆ ಅದ. ಹೌದು. ಆಮೇಲೆ ತಪ್ಪಿಸ್ಕೊಂಡ್ಮೇಲೆ ಅಲ್ಲಿ ಬಂದಿರೋದು ಆಚಾರ್ಯನುಳ್ಳ ಅವನೇ ಅರ್ಥಕೊಳ್ತಾನೆ ಅಂತ. ಇನ್ನೊಂದು ಗೀತೆಯಲ್ಲಿ ಬಂದಿರೋಂಥದ್ದು ತದ್ವಿಧಿ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆ ಶ್ರದ್ಧಾವಲ್ಲಭತೆ ಜ್ಞಾನ, ಅದೆಲ್ಲೂ ಆಗ್ಬೋದು ಅಂತ. ಆಮೇಲೆ ಬೃಹದಾರಣ್ಯಕದಲ್ಲಿ ಬಂದಿರೋಂಥದ್ದು
ಆತ್ಮಾವ ದ್ರಷ್ಟವ್ಯ ಶ್ರೋತವ್ಯ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸ್ತವ್ಯ. ಮಂತವ್ಯ. ಅಂದ್ರೆ ಅದು ಅದು ಹೇತು ಆಗ್ಬೋದು ಅಂತ. ಅಂದ್ರೆ ಶ್ರುತಿ ಸ್ಮೃತಿಗಳಿಂದ ಶ್ರದ್ಧೆಯ ಮುಂತಾದವು ಜ್ಞಾನ ಪ್ರಾಪ್ತಿಗೆ ನೇತಾವ ನಿಮಿತ್ತಗಳಾವು. ಅದು ಯಾಕೆ ನಿಮಿತ್ತ ಆಗುತ್ತೆ ಅಂತ ಅಲ್ಲಿ ಅವರು ಸಾಧನೆ ಆಗಿರುತ್ತಲ್ಲ ಅದರಿಂದ. ಇಲ್ಲೇ ಆಚಾರ್ಯ ವಿವರಣೆ ಕೊಡ್ತಾ ಇದೆ ನೋಡಿ ಯಾತಕ್ಕೆ ಅಂತ. ಏಕೆಂದರೆ ಪಾಪವೇ ಮುಂತಾದ ಪ್ರತಿಬಂಧಕಗಳು ಸವೆಯಲು, ಆ ಪಾಪ ಎಲ್ಲ ಸವದಿರೋದ್ರಿಂದ ಅವನು ಮನಸ್ಸು ಚಿತ್ತ ಶುದ್ಧಿ ಆಗಿ ಅವನ್ಗೆ ಅದೇ ಕಾರಣ ಆಗುತ್ತೆ ಅವನ್ಗೆ. ಏನ್ ಪ್ರತಿಬಂಧಕಗಳು ಅಂದ್ರೆ ಏನು? ಪ್ರತಿಬಂಧಕ ಅಂದ್ರೆ ಅದಕ್ಕೆ ವಿರುದ್ಧವಾಗಿರೋದು, ನಮ್ಗೆ ಆತ್ಮಸ್ವರೂಪ ತಿಳ್ಕೊಳಕ್ಕೆ ಆಗದೆ ಇರುವಂತದ್ದು ಅಜ್ಞಾನ. ಆತ್ಮಸ್ವರೂಪ ತಿಳ್ಕೊಳಕ್ಕೆ ಇರುವಂತ ಅಡ್ಡಿಗಳು ಅಂತ. ಆ ಅಡ್ಡಿಗಳು ಒಳಗಡೆ ಇರುತ್ತೆ. ಅದು ಅಡ್ಡಿಗಳು, ಆ ಅಡ್ಡಿಗಳು ಕಳಿಬೇಕು ಅಂತಂದ್ರೆ ಇಷ್ಟೊಂದೆಲ್ಲ ಸಾಧನೆಗಳಾಗಿದ್ದಾಗ ಅದು ಒಳಗಡೆಯಿಂದ ಅಡ್ಡಿಗಳು ಕಳಿಯೋದಕ್ಕೆ ಆಗುವಂಥದ್ದು ಅಂತ, ಅದು ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತ. ನೀವು ಪುಸ್ತಕ ಇಟ್ಕೊಂಡಿದ್ದೀರಾ? ಪ್ರತಿಭಾ ಆಂಟಿ ಪುಸ್ತಕ ಇಟ್ಕೊಂಡಿದ್ದೀರಾ? ಇಲ್ಲ, ಇನ್ನೊಂದು 10 ನಿಮಿಷ ನಮ್ಗೆ ಫ್ರೀ ಇಲ್ಲ. ಹೌದಾ, ಸರಿ ಆಯ್ತು. ಮತ್ತೆ ಇಲ್ಲಿ ವೇದಾಂತ ಶ್ರವಣ ಮನನದ ಅದು ನೇರ ಹಾಕಿ ಅದು ಕಾರಣ ಆಗುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಸ್ವಾಮಿಗಳು ಅಡಿ ಟಿಪ್ಪಣಿ ಬರೆದು ತೋರಿಸ್ತಾ ಇದ್ದಾರೆ ಅದು ಅಂತ. ಹೇಗಿದು ಅಂತ ವ್ಯತ್ಯಾಸ ಏನು, ಅಲ್ಲಿಗೂ ಇಲ್ಲಿಗೂ ಏನು ವ್ಯತ್ಯಾಸ ಅಂತ. ಯಾವ್ದಕ್ಕೆ? ಇಲ್ಲಿ ಆತ್ಮ ಅರೆ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅಂತ ಹೇಳೋದಕ್ಕೂ ಬೇರೆ, ಇಲ್ಲಿ ಪ್ರತಿಬಂಧಕಗಳನ್ನ ಕಳೆಯುತ್ತೆ ಅಂತ ಹೇಳಿದ್ರು. ಇಲ್ಲಿ ಯಾವ ರೀತಿ ಅದು ಇದಾಗುತ್ತೆ ಅಂತ ಕಾರಣ ಆಗುತ್ತೆ ಇದು ಅಂತ. ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯ ಅನ್ನುವಂಥದ್ದು ಮನನ ಇತಿಹಾಸಗಳು ಯಾವ ರೀತಿ ಕಾರಣ ಆಗುತ್ತೆ ಅಂತ. ಪ್ರತಿಬಂಧಕ ಕಳೆಯೋದಕ್ಕೆ ಕಾರಣ ಆಗುತ್ತೆ ಇದು. ಅದ ಶ್ರವಣ ಮನ ಇತಿಹಾಸಗಳಿಗೂ ಇದಕ್ಕೇನು ವ್ಯತ್ಯಾಸ ಆಗುತ್ತೆ ಅಂತ. ಅದು ನೇರಾದ ಸಾಧನೆಗಳು, ಶ್ರವಣ ಮನನ ನಿಧಿಧ್ಯಾಸನ. ಇದು ಅಧರ್ಮಾದಿಗಳನ್ನ ಕಳೆಯೋದ್ರ ಮೂಲಕ ಇದು ಕಾರಣ ಆಗುತ್ತೆ. ಹಿಂದೆ ಹೇಳಿದ್ದೆಲ್ಲ ಕೂಡ ಇದು ನೇರಾಗಿ ವಸ್ತುವನ್ನ ಬೆಳಗುವುದರಿಂದ ಕಾರಣ ಆಗುತ್ತೆ ಅಂತ. ಶ್ರೋತವ್ಯ ಮಂತವ್ಯಾದಿಗಳು ಅಂತ ಒಂದು ನೋಡಿದ ತಕ್ಷಣ ಆ ಕಡೆಗೆ ತಾದ್ಯಾತ್ಮನ ಬರೋದೇ ಇಲ್ಲ. ಅಲ್ಲಿ ಅಂದ್ರೆ ಸ್ವಲ್ಪ ಮಟ್ಟಕ್ಕೆ ಪ್ರತಿಬಂಧಕಗಳಿರುತ್ತೆ ಅಷ್ಟೇ. ಅದು ಆತ್ಮನನ್ನ ಅರಿಯದ ಪ್ರತಿಬಂಧಕ ಅಷ್ಟೇ. ಅದು ತಿಳ್ಕೊಂಡಿದ ತಕ್ಷಣ ಇದೆಲ್ಲವೂ ಅದನ್ನ ಬೆಳಗೋದ್ರಿಂದ ಆತ್ಮಸ್ವರೂಪವನ್ನ ಬೆಳಗೋದಂದ್ರೆ ಆತ್ಮಸ್ವರೂಪವನ್ನ ಕಂಡುಕೊಂಡಿದ್ದರ ಫಲವಾಗಿ ತಿರ್ಗಾ ಪ್ರಪಂಚದ ಕಡೆಗೆ ಅನ್ನೋದು ಮನಸ್ಸು ಅನ್ನೋದು ಬರೋದಿಲ್ಲ ಅಂತ. ಯಾಕಂದ್ರೆ ಸಿದ್ಧ ವಸ್ತುವನ್ನು ತಿಳಿಸಿದ್ರಿಂದ ಅದು ತಪ್ಪು ತಿಳುವಳಿಕೆಯಲ್ಲಿ ಆ ಒಂದು ಮನಸ್ಸು ಹೋಗೋದು ಸಹಜವಾಗಿದೆ ಅಂತ ಹೇಳಿದ್ರು. ಆ ಕಾರಣಕ್ಕಾಗಿ ಅದೆಲ್ಲ ಕಾರಣ ಆಗಲ್ಲ ಅಂತ ಯಾವ ರೀತಿಗೂ ಹೇಳಕ್ ಬರೋದೇ ಇಲ್ಲ ಅನ್ನೋದನ್ನ ಆಚಾರ್ಯರು ನಿರ್ಣಯ ಮಾಡಿ ತೋರಿಸ್ಕೊಟ್ರು ಅಷ್ಟೆ. ಇಲ್ಲಿ ತಿಳ್ಕೊಳ್ಬೇಕಾದ್ರೇನು ಅಂತಂದ್ರೆ ಅವನು ಪ್ರಜಾಪತಿತ್ವಕ್ಕಾಗಿ ಪ್ರಯತ್ನ ಪಟ್ಟಿದ್ದಷ್ಟೆ. ಆದ್ರೆ ಅಷ್ಟು ಅಂತಃಕರಣ ಎಷ್ಟು ಶುದ್ಧವಾಗಿದ್ದರಿಂದ ಪ್ರಜಾಪತಿತ್ವ ಪ್ರಾಪ್ತಿ ಆಗೋದು ಅಂತ. ಪ್ರಜಾಪತಿತ್ವ ಪ್ರಾಪ್ತಿ ಅದೇ ಏಕತ್ವ ಜ್ಞಾನ ಆಗೇ ಆಗುತ್ತೆ ಅಂತ ಹೇಳ್ತಾ ಇರೋದು. ಕ್ಷೀಣೆ ಪುಣ್ಯ ಮರ್ತಲೋಕ ವಿಶಂತಿ ಅಂತ ಹೇಳಿರುವಂತದ್ದು ಅದೇನ ಸರಿನೇ. ಅಂದ್ರೆ ಅದ್ರ ಹೆಚ್ಚುಗಾರಿಕೆ ಅಂತ ತಿಳಿಸೋದಕ್ಕೋಸ್ಕರ ಅಂತೇಳಿ ಬಂದ್ರೆ ಇಲ್ಲೇ ಕಂಡ್ಕೊಳ್ಬೋದು ಅಂತ. ಆ ಒಂದು ಪ್ರಜಾಪತಿತ್ವ ಪಡ್ಕೊಂಡ್ಮೇಲೆ ಜ್ಞಾನ ಆಗದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ನಿರ್ಣಯ ಮಾಡಿ ಶ್ರುತಿ ತೋರಿಸಿದೆ ಅದು.
ಅಂದ್ರೆ ನೀನು ಸಾಯೋವರೆಗೂ ನೀನು ಸಾಧನೆ ಮಾಡಿಕೊಂಡು ಪ್ರಜಾಪತಿತ್ವಕ್ಕೆ ಅಷ್ಟು ಕಷ್ಟಪಟ್ಟು ಮುಂದಿನ ಕಲ್ಪದಲ್ಲಿ ನೀನು ಅಧಿಕಾರಿಕ ಪುರುಷ ಆಗಿ ಆಮೇಲೆ ಜ್ಞಾನ ಪಡೆಯೋದಕ್ಕಿಂತ ಈಗಲೇ ಇಲ್ಲೇ ಪಡೆದುಬಿಡ್ಬೋದು ಅನ್ನೋದು ಇದರ ತಾತ್ಪರ್ಯ ಆಯ್ತಾ. ಇನ್ನು 3ನೇ ಮಂತ್ರದಲ್ಲಿ ಏನು ತೋರಿಸ್ಕೊಟ್ಟು ಹೊರಟಿದೆ ಇಲ್ಲಿ, ಪ್ರಜಾಪತಿಯು ಮನುವನ್ನು ಶತರೂಪನು ಸೃಷ್ಟಿಸಿದೆ ಅಂತ ಹೇಳಿದೆ ಆಯ್ತಾ. ಅವನು ರಮಿಸಲೇ ಇಲ್ಲ ಅಂತ ಹೇಳಿದೆ. ಇಲ್ಲಿ ರತಿ ಅರತಿ ಅಂತ ಬರುತ್ತೆ. ರತಿ ಅರತಿ ಅಂದ್ರೆ ಏನು? ರತಿ ಅಂದ್ರೆ ಆಸಕ್ತನಾಗಿರೋದು, ಅದ್ರಲ್ಲೇ ಸಂತೋಷ ಪಡೋದು. ಅಂದ್ರೆ ಹೇಗೆ, ಯಾವ್ದ್ರಲ್ಲಿ ಸಂತೋಷ ಪಡೋದು ಅಂತ? ಅದೇ ಒಬ್ಬನೇ ಇರ್ತಾನಲ್ಲ, ಅವನಿಗೆ ಬೇಜಾರಾಗಿರುತ್ತೆ, ಅದರಿಂದ ಬೇರೆಯವರ ಸಂಘ ಬಯಸಿದ ಅಂತ ರತಿ ಅಂದ್ರೆ. ಪ್ರಜಾಪತಿ ಕಥೆ ಬಿಟ್ಬಿಡೆ. ಇವಾಗ ರತಿ ಅಂದ್ರೆ ಏನು? ಸಾಮಾನ್ಯವಾಗಿ ಒಂದು ರತಿಯನ್ನ ಅನುಭವಿಸ್ಬೇಕು ಅಂತಂದ್ರೆ ಏನಾಗುತ್ತೆ ಅಲ್ಲಿ? ಸಂತೋಷ ಆಗುತ್ತೆ, ಸಂತೋಷಕ್ಕೋಸ್ಕರ. ಅಂದ್ರೆ ವಸ್ತು, ನನಗಿಂತ ಬೇರೆಯಾದಂತ ಒಂದು ವಸ್ತು ಇರಬೇಕು, ಅದರಿಂದ ನನಗೆ ಅದನ್ನ ಒಂದು ಅದರಿಂದ ನನಗೆ ಒಂದು ಸುಖ ಆಗ್ಬೋದು ಅಂತ. ಇದು ಎಲ್ಲಾ ಹಂತದಲ್ಲೂ ಇರುತ್ತಲ್ವಾ? ಚಿಕ್ಕ ಮಗು ಕೂಡ ಹೆಂಗ್ ರತಿ ಆಗುತ್ತೆ ಹೇಳಿ? ಆಟ ಸಾಮಾನುಗಳು ಬೇಕು ಮಕ್ಕಳಿಗೆ. ಗಿಲ್ಕಿ ಮಗು ಗಿಲ್ಕಿ ಇದ್ರು ಕೂಡ ಅದಕ್ಕೆ ರತಿ ಆಗುತ್ತಲ್ಲ, ನೋಡೋದ್ರಿಂದ ಏನೋ ಸುಖ ಅಂತ. ಅಂದ್ರೆ ಹೊರಗಡೆಂತ ವಸ್ತು ನನಗೂ ಆಗುವಂತ ಅದ್ರ ಮೇಲೆ ಕ್ರೀಡಿಸೋದು ಅಂತ, ಅದು ರತಿ. ಇವನ್ಗೆ ಅರತಿ ಯಾಕಾಯ್ತು? ಅರತಿ ಅಂದ್ರೆ ಏನು? ಅರತಿ ಅಂದ್ರೆ ಅದಕ್ಕೆ ವಿರುದ್ಧ ಪದ ಅಲ್ವಾ? ನನಗಿಂತ ಬೇರೆ ಆಗ ವಸ್ತು ಇಲ್ವಲ್ಲ ಅಂತ ಅವನಿಗಾಯ್ತು ಅಂತ. ಅಂದ್ರೆ ಈ ನಿಮ್ಗೆ ಪುಸ್ತಕ ಯಾವಾಗ ನಿಮ್ ಕೈಗೆ ಬರುತ್ತೋ ಅವಾಗ ಹೇಳಿ ನನಗೆ, ಆಯ್ತಾ? ಪ್ರತಿಭಾ ಆಂಟಿ ಅವ್ರು ಕೇಳ್ತಾರ. ನಾಳೆಯಿಂದ ಇವರು ಬರಲ್ವ? ಆಮೇಲೆ ಪುಸ್ತಕ ಬಂದ್ಮೇಲೆ ಹೇಳ್ಬೇಕಾ? ಪುಸ್ತಕ ಇನ್ನ ಟೈಮ್ ಆಗುತ್ತೆ ಬರೋದಕ್ಕೆ ಅಂದ್ರಲ್ಲ, ಅದಕ್ಕೆ ಬಂದ್ಮೇಲೆ ಹೇಳಿ. ಸರಿ, ಈಗ ಆಯ್ತಾ? ಸರಿ, ಇವಾಗ ಹಿಂದಿನ ಮಂತ್ರದಲ್ಲಿ ತೋರ್ಸ್ಕೊಟ್ಟಿದ್ದಾಯ್ತು, ಅವನಿಗೆ ಏಕತ್ವ ಜ್ಞಾನ ಆಯ್ತು ಅಂತ. ಇಲ್ಲಿದೇನಿದು ರತಿ ಅರತಿ ಅಂತೆಲ್ಲ ಬಂದಿದೆಯಲ್ಲ, ಏನಕ್ಕಿದ? ಇದು ಸೃಷ್ಟಿ ಹೇಳೋದಕ್ಕೆ ಬಂದಿದೆ. ಸೃಷ್ಟಿ, ಪ್ರಪಂಚ ಸೃಷ್ಟಿ ಆಗಿದ್ದನ್ನು ಹೇಳಕ್ಕೆ ಬಂದಿದೆ ಇದು. ಸರಿ, ಸೃಷ್ಟಿ ಆಗೋದಕ್ಕೆ ಬಂದಿದೆ ಅಂತ. ಆ ಪ್ರಜಾಪತಿಗೆ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋಂತ ಒಂದು ಸಾಮರ್ಥ್ಯ ಬಂತಲ್ಲ, ಅದರಿಂದ ಇವಾಗ ಸೃಷ್ಟಿ ಕಾರ್ಯನ ಹೇಳಕ್ ಬಂದಿದೆ. ಹೌದು, ಅದನ್ನ ಹೇಳಕ್ ಬಂದಿದೆ ಅಂತ ಬಂದಿರೋದು. ಅಂದ್ರೆ ಏನರ್ಥ? ಅಂದ್ರೆ ಅವನಿಗೆ ಏನ್ ಜವಾಬ್ದಾರಿ ಇತ್ತು? ಎಲ್ಲ ನೋಡೋದು, ಸೃಷ್ಟಿ ಸ್ಥಿತಿ ಲಯ 3 ಮಾಡೋಂಥದ್ದು ಜವಾಬ್ದಾರಿ ಅವನಿಗೆ. ಆ ಕಾರಣಕ್ಕಾಗಿ ಇದು ಬಂದಿದೆ ಅಂತ. ಅಂದ್ರೆ ಅವನ ಅಧಿಕಾರಿಕ ಪುರುಷ. ಅಧಿಕಾರಿಕ ಪುರುಷ ಅಂದ್ರೆ ಏನು? ಅವನ್ಗೆ ಆ ಕೆಲ್ಸ ಇದೆ ಅಂತ ಅಧಿಕಾರಿಕ ಪುರುಷ. ಯಾಕಂದ್ರೆ ಸ್ಥಾನ ಪಡ್ಕೊಂಡಲ್ಲ ಅವನಿವಾಗ. ಜ್ಞಾನ ಆದ್ಮೇಲೆ ಏನಾಗ್ಬಿಡುತ್ತೆ? ಅದು ಅದ್ರಿನ ಕೆಲ್ಸನ್ ಬಿಡೋಂಗಿಲ್ಲ. ಜ್ಞಾನ ಆದ್ರೂನು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಯಾಕೆಂದ್ರೆ ಉಪಾಧಿ ಇರುತ್ತಲ್ಲ ಅವನಿಗೆ. ಅವನ ಉಪಾಧಿ ಯಾಕಂದ್ರೆ ಇಡೀ ವಿಶ್ವದ ಅವನ ಉಪಾಧಿ. ಒಂದು ಉಪಾಧಿ ಅಂದ್ರೆ ಏನ್ ಹೇಳಿ? ತೋರೋದು, ಅವನ ಜೊತೆಗೇ ಇರೋಂಥದ್ದು ಅಂತ, ಅದು ಕೂಡ್ಕೊಂಡ್ರಂಗೆ ಇರುತ್ತೆ ಅಂತ. ಇವಾಗ ನಿಮ್ ಮನೆ ಯಾವುದು ಅಂತ ಯಾರಾದ್ರೂ ಕೇಳಿದ್ರೆ, ಅಲ್ಲಿ ನೋಡಿ ಆ ಕಾಗೆ ಕೂತಿದೆಯಲ್ಲ, ಅದೇ ಅವ್ರ ಮನೆ ಅಂತ ಗುರ್ತಿಸೋದು. ಕಾಗೆ ಮೂಲಕ ಆ ಮನೆ ಗುರ್ತಿಸ್ತಾರಲ್ಲ, ಹಾಗೆ ಅವನಿಗೆ ಅಂಟುಕೊಂಡಂತೆ ಇರುವಂಥದ್ದು, ಅದರ ಮೂಲಕ ಗುರುತಿಸ್ಕೊಳ್ಳೋದು ಅಂತ. ಅಂದ್ರೆ ಪ್ರಜಾಪತಿನ ನಾವು ಗುರುತಿಸೋದು ಹೇಗೆ ಅಂತಂದ್ರೆ, ಅವನ ಒಂದು ವಿರಾಡಾತ್ಮನ. ಇವಾಗ ನನ್ನನ್ನು ಯಾಕೆ ಗುರುತಿಸ್ತಾರೆ ಅಂತಂದ್ರೆ, ನನ್ನ ಲಕ್ಷಣಗಳಿಂದ ಗುರುತಿಸ್ತಾರಲ್ವಾ, ಅದೇ ರೀತಿ ಎಲ್ಲರನ್ನ ಅವರವ್ರ ಲಕ್ಷಣದಿಂದ ಗುರುತಿಸ್ತಾರೆ. ಅಂದ್ರೆ ಅವರವರ ಉಪಾಧಿ ಅಂತ ಆಯ್ತು ಅಲ್ಲಿಗೆ. ಪ್ರಜಾಪತಿಗೆ ಏನು ಉಪಾಧಿ ಅಂತಂದ್ರೆ ಇಡೀ ವಿಶ್ವರೂಪ ಅವನ ಉಪಾಧಿ ಅಂತ, ಆಯ್ತಾ?
ಅದರ ಮೂಲಕ ಅಂದ್ರೆ ಅವನು ಮುಂದುವರಿಸಿದ ಅಂತ. ಇನ್ನೊಂದು ಉದಾಹರಣೆ ಎಲ್ಲಿ ಬರುತ್ತೆ ಇದು ಉಪನಿಷತ್ತಿನಲ್ಲಿ? ಉಪನಿಷತ್ತಿನಲ್ಲಿ ದೇವತೆ ಮುಂದುವರೆದಿದೆ ಎಲ್ಲೆಲ್ಲಿ ಬರುತ್ತೆ? ಬೇರೆ ಉಪನಿಷತ್ತ? ಇಲ್ಲಿ ಪ್ರಜಾಪತಿ ಅಂತಂದ್ರೆ ದೇವತೆನೆ ಅಲ್ವಾ? ಬೇರೆ ಉಪನಿಷತ್ತಲ್ಲೂ ದೇವತೆ ಆಗಿ ಆ ಒಂದು ಸ್ಥಾನವನ್ನ ಮುಂದುವರಿಸಿದ್ದೆಲ್ಲಿ ಬರುತ್ತೆ? ಇಂದ್ರನಿಂದ. ಇಂದ್ರನೂ ಆಗುತ್ತೆ. ಅಕ್ಕೇನ ಉಪನಿಷತ್ಲು ಬರುತ್ತೆ, ಚಾಂದೋಗ್ಯದಲ್ಲೂ ಬರುತ್ತೆ ಇಂದ್ರ ಅಂತ. ಯಮಧರ್ಮರಾಜನು ಅಷ್ಟೇ ಅಲ್ಲ, ಮುಖ್ಯವಾಗಿ ಯಮಧರ್ಮರಾಜ. ಯಾಕಂದ್ರೆ ಯಮಧರ್ಮರಾಜನು ಯಾತಕ್ಕಾಗಿ ಪ್ರಯತ್ನ ಪಟ್ಟಿದ್ದವನ? ಅವನು ಆ ಸ್ಥಾನಕ್ಕೋಸ್ಕರ ಪ್ರಯತ್ನ ಪಟ್ಟ, ಆದ್ರೆ ಅವನಿಗೆ ಜ್ಞಾನ ಆಯ್ತು. ಜ್ಞಾನ ಆದ್ರೂ ಅವನ ಕೆಲ್ಸನ ಮುಂದುವರ್ಸ್ಕೊಂಡು ಹೋದ್ನಲ್ಲ. ಯಮದ ಪದ ಅದೇ ರೀತಿ ಇದನ್ನ ಬಂದಿದೆ ಅಂತ. ಸರಿ, ಈ ಪ್ರಜಾಪತಿಯನು ಮನುಷ್ಯನ ಹುಟ್ಟಿಸಿದ ಅಂತ ಭಾಷ್ಯ ಭಾಗ ನೋಡಿ. ಅದು ಸಿಕ್ತಾ ಪುಸ್ತಕ ನಿಮ್ ಕೈಗೆ? ತಗೊಂತಾ ಇದ್ದೀನಿ, ಈಗ ತಗೊಂತಾ ಇದ್ದೀನಿ. ಸರಿ ಸರಿ. ಯಾರು ಅಡ್ಡಿ ಮಾಡ್ತಾ ಇದಾರೆ ಅಂತ ಹೇಳಿ ಮಾತಾಡ್ತೀನಿ ಅವ್ರ ಹತ್ರ. ಅಡಿಗೆ ಇಲ್ಲ ಇಲ್ಲ, ಇಬ್ರು ಬರ್ಬೇಕು, ಒಬ್ರಿಗೆ ಹಾಕ್ದೆ. ಸರಿ ಸರಿ. ಈ ಭಾಷೆ ಭಾಗ ತಗೊಂಡು ಹೇಳ್ತೀರಿ ನೀವು ಇವಾಗ 107ನೇ ಭಾಷೆ ಭಾಗ. ಸರಿ, ನೀವೇ ಹೇಳ್ತಾರೆ, ಅವ್ರು ಆಮೇಲೆ ಮುಂದುವರಿಸ್ಲಿ. ಆ ಪ್ರಜಾಪತಿ ಅವನಿಗೆ ಅರತಿ ಅಂದ್ರೆ ಬೇಜಾರಾಗ್ತಾ ಇತ್ತಲ್ಲ, ಅದನ್ನ ಕಳಿಯೋದಕ್ಕೋಸ್ಕರ ಅವನು ಬೇರೆಯವ್ರನ್ನ ಬಯಸ್ದ, ಅಂದ್ರೆ ಸ್ತ್ರೀಯನ್ನ ಬಯಸಿದ. ಅವನು ಆ ರತಿ ಆಸೆ ಪಟ್ಕೊಂಡ ಅಂತ, ಸ್ತ್ರೀ ವಿಷಯವನ್ನು ಆಶಿಸಿದ. ಅಂದ್ರೆ ಬೇರೆ ಒಬ್ಬನೇ ಇದೀನಲ್ಲ ಅಂತ ಅವನು ಆ ಸ್ತ್ರೀಯಿಂದ ಅವನು ಭಾವನೆ ಆಯ್ತಷ್ಟೇ ಅವನಿಗೆ. ಅವನೇನು ರತಿ ಅಂದ್ರೆ ಒಬ್ಬ ಸಂಪರ್ಕದಿಂದ ಅಲ್ಲ, ಭಾವನೆಯಿಂದ ಆಲಂಗಿತನಾದಂತೆ ಭಾವನೆ ಆಯ್ತಷ್ಟೇ ಅವನು. ಯಾಕೆಂದ್ರೆ ಅವನು ಸತ್ಯ ಸಂಕಲ್ಪ, ಅವನು ಸತ್ಯ ಕಾಮನಾಗಿದ್ದ. ಅದರಿಂದ ಅವನು ಜಾಸ್ತಿ ಎಲ್ಲ ಪರಿಮಾಣದವನಾದ, ಜಾಸ್ತಿ ಆದ, ಎಲ್ಲ ಸೇರ್ಕೊಂಡವನು ಆಲಂಗಿತನಾಗಿ ಭಾವನೆ ಮಾಡಿದ್ರಿಂದ ಅವನು ಜಾಸ್ತಿ ಆದ. ಅಷ್ಟು ಎಷ್ಟು ಪರಿಮಾಣ ಆಲಂಗಿಸ್ಕೊಂಡು ಅಷ್ಟು ಪರಿಮಾಣದವನು ಆದ ಅವನು. ಆ ಆತ್ಮನನ್ನೇ ಎರಡು ಪಾಲಾದ. ಅಂದ್ರೆ ಇವಾಗ ನಮ್ಗೆ ನಮ್ಮಲ್ಲಿ ಪ್ರಜಾ ಸೃಷ್ಟಿ ಆಗುವಂತದ್ದು ಗೊತ್ತಿರುವಂತದ್ದು ಹಾಗೂ ಸ್ತ್ರೀ ಪುರುಷರು ಸೇರಿದರೆ ಪ್ರಜಾ ಸೃಷ್ಟಿ ಆಗುವಂಥದ್ದು ಅಂತ ಇರುವಂತದ್ದು ಅಲ್ವಾ? ಈಗ ಈ ಕತೆ ಯಾತಕ್ಕಾಗಿ ಬಂದಿದೆ ಅಂತ, ಇವಾಗ ಸೃಷ್ಟಿ ಕಾರ್ಯಗಳು ಎಲ್ಲೆಲ್ಲಿ ಬಂದಿದೆ? ಆ ಸೃಷ್ಟಿ ಉಪನಿಷತ್ತಿನಲ್ಲಿ ಸೃಷ್ಟಿ ತಿಳಿಸುವಂತದ್ದು ಎಲ್ಲೆಲ್ಲೆಲ್ಲ ಬಂದಿದೆ? ಚಾಂದೋಗ್ಯದಲ್ಲೂ ಬಂದಿದೆ. ತೈತ್ತರಿಯಲ್ಲಿ ಪಂಚಭೂತಗಳಿಂದ ಸೃಷ್ಟಿ ಆಗುತ್ತೆ ಅಂತ, ಚಾಂದೋಗ್ಯ ಅಲ್ಲಿ ಅಗ್ನಿ, ಅಪ್ಪು, ಪೃಥ್ವಿ. ಅಲ್ಲೆಲ್ಲ ಸೃಷ್ಟಿ ಏನ್ ಹೇಳ್ಬೇಕಾದ್ರೆ ಅಲ್ಲಿರೋ ಉದ್ದೇಶ ಏನು? ಸೃಷ್ಟಿ ಹೇಳುವಂತ ಉದ್ದೇಶ ಅಲ್ಲಿ ಹೇಳಿ ಪ್ರತಿಭಾ, ನೀವ್ ಹೇಳಿ. ಅಲ್ಲಿ ಹಿಡಿಯಲ್ಲ, ಅಲ್ಲಿ ಸೃಷ್ಟಿ ಹೇಳುವಂತ ಉದ್ದೇಶ ಏನು ಅಂತ? ಜ್ಞಾನಕ್ಕೋಸ್ಕರ ಸೃಷ್ಟಿ ಹೇಳಿರುವಂತದ್ದು ಅಂತ. ಅಂದ್ರೆ ಅಲ್ಲಿ 3 ಆಯ್ತು ಅಂತ ಬಂದಿದೆ. ನೀವ್ ಹೇಳಿದಂಗೆ ಚಾಂದೋಗ್ಯದಲ್ಲಿ ಇಲ್ಲ 5 ಎಲಿಮೆಂಟ್ಸ್ ಹೇಳಿದೆ. ಆಮೇಲೆ 2 ತಗೊಬೋದು ಅಂತ ಹೇಳಿದರೆ, ಇನ್ನ ಪ್ರಶ್ನೋಪನಿಷತ್ ಬಂದ್ರೆ ಪ್ರಾಣರಯಿ ಅಂತ 2 ಬಂದಿದೆ ಅಂತ. ಅದು ಬೇರೆ ಬೇರೆ ರೀತಿಯ ಸೃಷ್ಟಿ ಹೇಳುತ್ತಲ್ಲ ಅಂತಂದ್ರೆ ಏನರ್ಥ? ಇವಾಗ ಸೃಷ್ಟಿ ಇಂಪ್ರೂವ್ ಮಾಡಕ್ಕಾಗುತ್ತೆ? ಸೃಷ್ಟಿ ಕಾರ್ಯ ಹೇಳಕ್ ಬಂದಿಲ್ಲ. ನಮ್ಗೆ ಗೊತ್ತಿರೋದನ್ನೇ ತಿಳ್ಕೊಂಡು ಗೊತ್ತಿಲ್ಲದೆ ಇರೋದನ್ನ ತಿಳ್ಸಕ್ಕೋಸ್ಕರ ಅಧ್ಯಾರೋಪ ಮಾಡ್ಕೊಂಡು ಹೇಳಕ್ ಬಂದಿದೆ ಅಷ್ಟೇ. ಅಧ್ಯಾರೋಪ ಮಾಡಿಕೊಂಡು ನಮ್ಗೆ ಸೃಷ್ಟಿ ಆಗಿದೆ ಅಂತ ಅನ್ಸಿದೆಯಲ್ಲ, ನಮ್ಮ ದೃಷ್ಟಿ ಹಿಡ್ಕೊಂಡು ಜ್ಞಾನಕ್ಕೋಸ್ಕರ ಅಂತ ಹೇಳಿರುವಂತದ್ದು ಅಂತ. ಇಲ್ಲಿ ಹೇಳಿರೋದು ಯಾಕೆ ಸೃಷ್ಟಿ ಕಾರ್ಯವನ್ನ? ನೀವ್ ಹೇಳಿ ಪ್ರತಿಭಾ ಅಂತ ಹೇಳಿ. ಇಲ್ಲಿ ಸೃಷ್ಟಿ ಅಂತ ಹೇಳ್ತಾ ಇದೆಯಲ್ಲ, ಇಲ್ಲಿ ಯಾಕೆ ಹೇಳ್ತಾ ಇದೆ ಅಂತ? ಉಪಾಸನೆಗೋಸ್ಕರ ಎಲ್ಲ ಹೇಳಿರೋದು ಇಲ್ಲಿ. ಉಪಾಸನೆಗೋಸ್ಕರ ಹೇಳಿರುವಂತದ್ದು ಅಂದ್ರೆ ಈಗ ನಮ್ಗೆ ಲೋಕದಲ್ಲೇ ತಗೋಣಪ್ಪ, ಸೃಷ್ಟಿ ಹೇಗಾಯ್ತು ಅಂತ ಯಾವ್ದಾದ್ರೂ ಒಂದು
ಏನಾದ್ರೂ ಪ್ರೂವ್ ಆಗಿದೆಯಾ ಇದುವರೆಗೂ ಸೃಷ್ಟಿ ಹೇಗಾಯ್ತು ಅಂತ? ಇಲ್ಲ. ಇಲ್ಲ. ಹೂ ಯಾಕಾಗಿಲ್ಲ? ಆಗ್ತಾ ಇಲ್ಲ, ಅರ್ಧ ಆಗಿದೆ. ಅದೇ ಸೈನ್ಸ್ ಇಂದ ಎವಲ್ಯೂಷನ್ ಅಂತ ಅನ್ಬಿಟ್ಟು ಸರಿ, ಅದನ್ನು ಅದೆಲ್ಲ ಪ್ರಚಾರ ಥಿಯರಮ್ ಆಯ್ತು. ಪ್ರೂವ್ ಮಾಡೋದಕ್ಕೆ ಯಾಕಾಗಿಲ್ಲ ಅದನ್ನ ಸೃಷ್ಟಿ ಹೀಗಾಯ್ತು ಅಂತ? ಯಾಕೆ ಅಂದ್ರೆ ಅದು ಎಲ್ಲ ಅವಸ್ಥೆಗಳೊಳಗಿರೋದು, ಅದಕ್ಕೋಸ್ಕರ. ಅದನ್ನ ತರಬೇಡಿ ಇವಾಗ. ಯಾಕಾಗಿಲ್ಲ ಅಂತಂದ್ರೆ ಸೃಷ್ಟಿಗ್ ಮುಂಚೆ ನಾವ್ ಇರ್ಬೇಕು, ನಮ್ ಎದುರಿಗೆ ಸೃಷ್ಟಿ ಆಗಿರ್ಬೇಕು, ಆವಾಗ ನಮ್ಗೆ ಹೇಳಕ್ ಬರೋದು, ಪ್ರೂವ್ ಮಾಡಕ್ ಬರೋದು. ಪ್ರೂವ್ ಮಾಡ್ಬೇಕಾದ್ರೆ ಸೃಷ್ಟಿ ಮುಂಚೆಗೆ ನಾವ್ ಇರ್ಲೇ ಇರ್ಲಿಲ್ಲ. ಹಂಗೆ ವಿಜ್ಞಾನದ ವಿಷಯ ತಗೊಂಡು ಹೇಳ್ದವಾಗ ವಿಜ್ಞಾನ ಒಪ್ಪೋದೇನು ಅಂತಂದ್ರೆ ಪ್ರೂವ್ ಮಾಡಿ ತೋರಿಸ್ಬೇಕು ಅಂತ. ನಾವಿರ್ಲೇ ಇರ್ಲಿಲ್ಲ ಸೃಷ್ಟಿಗೆ ಮುಂಚೆ, ಹೀಗಾಯ್ತು ಅಂತ ಹೇಳೋದಕ್ಕೆ ಪ್ರೂವ್ ಮಾಡಕ್ ಆಗ್ಲೇ ಇಲ್ಲ ಅದನ್ನ. ಲೋಕದಲ್ಲೇ ಹೀಗಿರ್ಬೇಕಾದ್ರೆ ಲೋಕದಲ್ಲೇ ಒಂದು ಬಿಗ್ ಬ್ಯಾಂಗ್ ಥಿಯರಿ ಅಂತ ಹೇಳ್ತಾರೆ, ಇನ್ನೊಂದು ಮತ್ತೊಂದು ಹೇಳ್ತಾರೆ. ಅದೆಲ್ಲಾನು ಥಿಯರಿ ಅಷ್ಟೇ, ಹೀಗಾಗಿರ್ಬೋದು ಅಂತ. ಅಲ್ಲೇ ಅಷ್ಟೊಂದೆಲ್ಲ ಗಲ್ವೇ ಇರ್ಬೇಕಾದ್ರೆ ಇಲ್ಲಿ ಸೃಷ್ಟಿಯನ್ನ ಹೇಳುವಂಥದ್ದು ಇವನು ಸೃಷ್ಟಿ ಕಾರ್ಯ ಶುರು ಮಾಡ್ದ ಅಂತ. ನಮಗೆಲ್ಲ ಸೃಷ್ಟಿ ಅನ್ನೋದು ಹೇಗೆ ಗೊತ್ತು, ಹೇಗಾಗಿದೆ ಅಂತಂದ್ರೆ ಮಿಲನದಿಂದ, ಸ್ತ್ರೀ ಮತ್ತೆ ಪುರುಷರ ಮಿಲನದಿಂದ ಆಗುವಂಥದ್ದು ಸೃಷ್ಟಿ ಅಂತ ಇದೆ. ಅದನ್ನೇ ಇಟ್ಟುಕೊಂಡೆ ಇಲ್ಲಿ ಜ್ಞಾನ ಪ್ರಸಂಗದಲ್ಲಿ ಸೃಷ್ಟಿಯನ್ನೇ ಇಟ್ಟುಕೊಂಡು, ನಮ್ಗೆ ಗೊತ್ತಿರುವಂಥ ಸೃಷ್ಟಿಯನ್ನೇ ಇಟ್ಕೊಂಡ್ರೆ ಸ್ವರೂಪದ ಕಡೆ ಹೆಂಗ್ ತಿರುಗಿಸುತ್ತೋ ಅಲ್ಲಿ ಅದೇ ತರ ಇಲ್ಲಿ ಸೃಷ್ಟಿಯನ್ನು ಹಿಡ್ಕೊಂಡು ನಮ್ಗೆ ಗೊತ್ತಿರುವಂತಹ ಸೃಷ್ಟಿ, ಸ್ತ್ರೀ ಪುರುಷರ ಸಂಪರ್ಕದಿಂದ ಆಗುವಂಥದ್ದು ಪ್ರಜಾ ಸೃಷ್ಟಿ ಅಂತ ಏನಿದೆಯಲ್ಲ, ಅದನ್ನೇ ಇಟ್ಟುಕೊಂಡು ಇಲ್ಲಿ ಹೇಳ್ತಾ ಇರೋದೇನು ಅಂತಂದ್ರೆ ಅವನೇ ತಾನು ಎರಡಾದ ಅಂತ. ಅವನು ಸತ್ಯಕಾಮನಾಗಿದ್ದ ಇದೇನಾಯ್ತು, ಎಂತ ಸೃಷ್ಟಿ ಆಯ್ತು ಇದು? ಮಾನಸಿಕ ಸೃಷ್ಟಿ. ಮಾನಸಿಕ ಸೃಷ್ಟಿ ಅಷ್ಟೇನೆ. ಯಾಕೆ ಅಂತಂದ್ರೆ ಅವನು ಸತ್ಯ ಸಂಕಲ್ಪನ ಆಗಿದ್ರಿಂದಲೇ ಅಂತ. ಸತ್ಯ ಸಂಕಲ್ಪನ ಆಗಿದ್ರಿಂದ ಅವನು ಮಾಡದ ಅಂತ. ಮತ್ತೆ ಅವನ ಅಷ್ಟ ಪರಿಮಾಣದವನ ಆದನು ಅಂತ ಹೇಳಿದಾಯ್ತು. ತನ್ನನ್ನ ಎರಡು ಪಾಲಾಗಿ ಮಾಡಿಕೊಂಡ ಅಂತ ಇದೆ. ಏನ್ ದೃಷ್ಟಾಂತ ಕೊಟ್ಟು ಹೇಳಿದೆ ಎರಡು ಪಾಲಾಗಿ ಮಾಡಿಕೊಂಡ ಅನ್ನೋದನ್ನ? ದಂಪತಿಗಳು ಬೇಳೆ ಬೇಳೆ. ಹೇಳಿ. ಕಾಳು ಬೇಳೆ. ಕಾಳು ಬೇಳೆ ಆಗುತ್ತಲ್ಲ, ಎರಡು ಬಾಲಾಗುತ್ತಲ್ಲ, ಹಾಗೇನೆ ತನ್ನನ್ನೇ ಬೇರೆಯಾಗಿ ಮಾಡಿಕೊಂಡ. ಅದನ್ನೇ ಒತ್ತಿ ಹೇಳಿದೆ, ತನ್ನ ಆತ್ಮನನ್ನೇ ಅಂತ ಒತ್ತಿ ಹೇಳಿದೆ, ತನ್ನನ್ನೇ ಎರಡು ಭಾಗ ಆಗಿ ಮಾಡಿಕೊಂಡ ಅಂತ. ನಾವು ಅಷ್ಟಾದನು ಅಂತ ಮಾಡ್ಕೊಂಡಿದೆ. ಅರ್ಧ ಬೃಗಲದಂತೆ ಅಂತ ಇದನ್ನ ಯಾಜ್ಞವಲ್ಕನು ಹೇಳಿದನು ಅಂತ ಇದೆ. ಇಷ್ಟು ಯಾಜ್ಞವಲ್ಕ ಅಂತ ಹೇಳಿದೆ ಅಂತ. ಯಾಜ್ಞವಲ್ಕ್ಯ ಅಂತ ಬಂದಿರೋದ್ರಿಂದ ಏನ್ ಯಾಜ್ಞವಲ್ಕ್ಯ ಅಂತಂದ್ರೆ ಆಚಾರ್ಯರು ಉದಾಹರಣೆ ಕೊಟ್ಟು ಹೇಳಿದ್ರು. ಯಾಜ್ಞವಲ್ಕ್ಯ ಅಂತಂದ್ರೆ ಯಜ್ಞ ಪ್ರಕ್ರಿಯೆ ಮಾಡ್ತಾ ಇದ್ರಲ್ಲ ಅವ್ರ ಮಗ ಇವರು, ಆದ್ರಿಂದ ಯಾಜ್ಞವಲ್ಕ್ಯರಾದ್ರು ಅಂತ. ಯಜ್ಞದ ವಲ್ಕನು ಅಂತ ಇದೆ. ವಲ್ಕನು ಅಂತಂದ್ರೆ ಮಾಡೋರು ಅಂತ. ಮಾಡೋರು ಅಂತ ಒಂದು ಹೊಸ ಸೃಷ್ಟಿ ಮಾಡೋರು ಅಂತ, ಯಜ್ಞವನ್ನ ಸೃಷ್ಟಿ ಮಾಡೋರು ಅಂತ, ಹೊಸ ಯಜ್ಞದ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದವರು ಅವರು ಅಂತ. ಹಾಗಾಗಿ ಯಜ್ಞದ ವಲ್ಕರು, ಆ ಕಾರಣಕ್ಕಾಗಿ ಯಜ್ಞವಲ್ಕರು ಅಂತ. ಅವ್ರ ಹೆಸರೇನಿದ್ದಿದ್ದು ಲೋಕದಲ್ಲಿ ಯಜ್ಞವಲ್ಕ ಅಂತ ಕರಿತಾ ಇದ್ದಿದ್ದು. ಅವ್ರ ಹೆಸರೇನು? ಕೃಷ್ಣ ಅಲ್ಲ, ದೇವರಾತರು. ದೇವರಾತರು ಅಂತ ಆ ಕಾರಣಕ್ಕ ದೇವರಾತಿಯು ಅಂತ ಅರ್ಥ ಅದು. ಆಮೇಲೆ ಬ್ರಹ್ಮನ ಮಗ ಅಂತನೂ ತಿಳ್ಕೊಳ್ಬಹುದು ಅಂತ. ಆಗ ಅದನ್ನ ಹೇಳುವಂಥದ್ದು ಅಂತ ಭಗವದ್ಗೀತೆಯಲ್ಲಿ ಬಂದಿದೆಯಲ್ಲ, ಅದರ ಆಧಾರದ ಮೇಲೆ ಆ ಪ್ರಜಾಪತಿ ಅಂತಾನು ತಿಳ್ಕೊಳ್ಬಹುದು ಅಂತ. ಯಾವ್ದದು? ಪುರೋವಾಚ ಪ್ರಜಾಪತಿ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಟ ನ್ಯಾಯಶೋಧಿಷ್ಟ ಕಾಮದ ಮಾಡ್ಕೊಂಡ ಅಂತ. ಅವನು ಅರ್ಧ ಬುಗ್ರಾಲ್ ಮಾಡ್ಕೊಂಡಲ್ಲ. ಯಾರ್ಯಾರು ಅರ್ಧ ಬುರ್ಗಲ್ ಆಗಿದ್ದು? ಅರ್ಧ ಬೇಳೆ ಆಯ್ತಲ್ಲ, ಯಾರ್ದು ಎರಡು ಬೇಳೆ? ಸ್ತ್ರೀ ಪುರುಷ. ಶತರೂಪೆ. ಮನು ಮತ್ತೆ ಶತರೂಪೆ ಅಂತ. ಮನು ಮತ್ತೆ ಶತರೂಪೆಯಿಂದ ಅದು ಸ್ತ್ರೀ ರೂಪ ಬಂತು, ಇನ್ನೊಂದು ಪುರುಷ ರೂಪ ಬಂತು. ಅವರಿಂದ ಆಗಿರುವಂತದ್ದು ಏನಿದೆಲ್ಲ
ಮನುವಿಂದ ಬಂದಿದ್ದರಿಂದ ಯಾವ್ದು ಇರಲ್ಲ? ಮನುಷ್ಯರು ಮನುಷ್ಯರು. 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 ಮನು ಮತ್ತೆ ಶತರೂಪೆಯಿಂದ ಆಗಿರೋದ್ರಿಂದ ಮನುಷ್ಯರು ಅಂತ. ಶತರೂಪೆ ಅಂತ ಇದೆಯಲ್ಲ, ಏನರ್ಥ? ಪದಕ್ಕೆ ಇದೆಯಲ್ಲ ಶತರೂಪೆ ಅಂತ, ಏನರ್ಥ ಇದಕ್ಕೆ? ಯಾವ್ಯಾವ ರೂಪದಿಂದ ಯಾರ್ಯಾರನ್ನ ಸೇರ್ತಾರೋ ಆಯಾ ರೂಪದಿಂದ ಎಲ್ಲಾ ಸೃಷ್ಟಿ ಆಯ್ತು ಅಂತ. ಶತರೂಪೆ ಅನೇಕ ರೂಪ. ನೂರಾರು ರೂಪ, ಬೇರೆ ಬೇರೆ ಯೋನಿಗಳು, ಬೇರೆ ಬೇರೆ ಎಷ್ಟ ಪ್ರಾಣಿ ಪಕ್ಷಿ ಕೀಟ ಏನ್ ಎಲ್ಲದಿಲ್ಲ, ಅಷ್ಟು ರೂಪಗಳು ಅಂತ ಅಷ್ಟೇ ಅದು ಅಂತ. ಇನ್ನು ಮನು ಶತರೂಪೆಯಿಂದ ಪ್ರಾಣಿಗಳ ಸೃಷ್ಟಿ ಅಂತ 4ನೇ ಖಂಡಿಕೆನಲ್ಲಿ ಬಂದಿದೆ. ಅದರ ಒಂದು ವಿವರಣೆ ಏನು ಅಂತ ಇವಾಗ ಇದನ್ನ ಓದ್ಕೊಂಡೋಗಿ. ನಿಮ್ಮ ಹತ್ರ ಇದೆಯಾ ಪುಸ್ತಕ ಮೀನಾಕ್ಷಿ ಅವ್ರ? ಇವಾಗ ನಿಮ್ಮ ಹತ್ರ ಇದೆ, ಇದ್ರಲ್ಲಿ ಟ್ಯಾಬಲ್ ಓಪನ್ ಮಾಡ್ತೀನಿ. ಇದನ್ನ ಓದ್ಕೊಂಡೋಗಿ ಇದಕ್ಕೆ ಏನರ್ಥ ಅಂತ ಹೇಳ್ಬೇಕು. ಆಗುತ್ತೆ, ಓಪನ್ ಮಾಡ್ತೀನಿ. ಎಷ್ಟನೇ ಪೇಜ್ ಅಲ್ಲಿ ಇದೆ ಇದು? ಪೇಜ್ ಇವಾಗ ಮಂತ್ರಕ್ಕೆ ಅರ್ಥ ನಾವು ವಿವರಣೆ ಕೊಡ್ಕೊಂಡು ಹೋಗೋದು ಬೇಡ, ಭಾಷ್ಯಕ್ಕೆ ಅರ್ಥ ನೋಡ್ಕೊಳ್ಳೋಣ. 108ನೇ ಭಾಷೆ ಭಾಗ, 108ನೇ ಭಾಷೆ ಭಾಗ. ಸಿಕ್ತಾ? ಹೇಳಿ. ಇದು ಭಾಷ್ಯಾರ್ಥ ಓದ್ಬೇಕಾ? ಅವಳು ಎಂದರೆ ಶತರೂಪೆಯು, ಮತ್ತು ಆ ಇವಳು ಮಗಳನ್ನು ಕೂಡುವುದನ್ನು ಸ್ಮೃತಿಗಳಲ್ಲಿ ನಿಷೇಧಿಸಿರುವುದನ್ನು ಮನದೊಂದುಕೊಂಡು ಯೋಚಿಸಿಕೊಂಡಳು. ಏನದಾಗ ಅಂದ್ರೆ ಏನ್ ತಾತ್ಪರ್ಯ ಏನಿದಕ್ಕೆ? ಅಂದ್ರೆ ಈಗ ಮನು ಬಂದು ತಂದೆ ತರ, ಶತರೂಪೆ ಬಂದು ಮಗಳ ತರ ಆಯ್ತು. ಇದು ಸ್ಮೃತಿಗಳಲ್ಲಿ ನಿಷೇಧ ಇದೆಯಲ್ಲ ಅಂತ ಅನ್ಕೊಂಡು ಯೋಚನೆ ಮಾಡ್ತಾಳೆ. ಹೇಗೆ ತಾನೆ ಅಂದ್ರೆ ಇದು ಮಾಡಬಾರದು, ಇದು ತಪ್ಪು, ನನ್ನನ್ನು ತನ್ನಿಂದಲೇ ಹುಟ್ಟಿಸಿ ಉಂಟು ಮಾಡಿ ಬೇರೆ ಬೇರೆ ಇವನಲ್ಲ, ಅವನಿಗೆ ಜುಗುಪ್ಸೆ ಇಲ್ಲದವನಾದರೂ ನಾನು ಒಳ್ಳೆಯದು, ಈಗ ಮರೆಯಾಗುವೆನು. ಅವಳಿಗೆ ಬೇಜಾರಾಗ್ಬಿಟ್ಟು ಮರೆಯಾಗ್ತಾಳೆ. ಅಂದ್ರೆ ಏನ್ ತಾತ್ಪರ್ಯ ಏನಿದೊಳಗೆ ಈ ತರ ಹೇಳಿದ್ಯಲ್ಲ? ಹಾಗಾದ್ರೆ ಇವಾಗ ನೋಡಿ, ಬೇರೆಯವ್ರು ಏನಾದ್ರೂ ಇದನ್ನ ಅಧ್ಯಯನ ಮಾಡಿದ್ರೆ ತಪ್ಪರ್ಥ ಮಾಡ್ಕೊಂಡು ಬಿಡ್ಬೋದು, ಸಾಕಷ್ಟು ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ ಇಲ್ಲಿ ಅಂತ. ಹಾಗಾಗಿ ಇದಕ್ಕೇನ್ ತಾತ್ಪರ್ಯ ಏನಿದಕ್ಕೆ ಅಂತ ಏನೋ ನಾವು ಅಕಸ್ಮಾತ್ ಹೇಳೋರು ನೋಡಿ, ಯಾರಾದ್ರೂ ಬೇರೆಯವ್ರ ಕೈ ಸಿಕ್ಕಿದ್ರೆ ನೋಡಿ ಎಷ್ಟು ಕೆಟ್ಟದು ಇದು, ಮಗಳನ್ನೇ ಅವ್ನ ರತಿ ಮಾಡಕ್ ಹೋಗ್ತಾ ಹೇಳ, ಅವಳೇನೆ ಹಂಗಂದ್ಲು ಅಂತ ಬರುತ್ತೆ. ಅದು ಏನ್ ಅರ್ಥ? ಇದಕ್ಕೆ ಏನ್ ಅರ್ಥ? ಇದು ತಾತ್ಪರ್ಯ ಏನಿದಕ್ಕೆ? ಅಂದ್ರೆ ಅರ್ಧನಾರೀಶ್ವರ ತರ ಹೌದು, ಅದ ಹಿಂದೆ ಎಲ್ಲ ಹೇಳಿದ್ದಾಯ್ತು. ಮತ್ತೆ ಇಲ್ಲಿ ಬಂದಿದ್ಯಲ್ಲ ಇದನ್ನ, ಇಲ್ಲಿ ಈ ತರ ಬಂದಿದ್ಯಲ್ಲ, ಇಲ್ಲಿ ಏನ್ ಕಾರಣ ಅಂತ? ಅವಳು ಮರೆಯಾಗಿ ಬೇರೆ ಪ್ರಾಣಿ ರೂಪ ತಗೊಂಡ್ಲು ಅಂತ. ಅವಳು ಆತರ ಸರೋಗೋದಿಲ್ಲ, ನಾನು ಮತ್ತೆ ಅವನ್ನ ಬೆರೆತ್ರೆ ಅಂದ್ಬಿಟ್ಟು ಅವಳು ಶತರೂಪೆ ಬೇರೆ ಪ್ರಾಣಿ ರೂಪ ತಗೊಂಡ್ಲು ಅಂತ. ಸರಿ, ಪ್ರಾಣಿ ರೂಪ ತಗೊಂಡ್ಲು ಅಂದ್ರೆ ಇವಾಗ ಹಿಂದೆನೆ ಹೇಳಿದ್ದು, ಸೃಷ್ಟಿ ಅನ್ನೋದು ಬಂದಿರೋಂಥದ್ದೇನೆ ನಮ್ಮ ಕಲ್ಪನೆಯನ್ನ ಅನುಸರಿಸಿ ಬಂದಿದ್ದು ಅಂತ. ತಾನು ಇವಾಗ ಮೊದಲು ಸೃಷ್ಟಿ ಕಾರ್ಯ ಹೊರಟಿದ್ದೆ ಅದಕ್ಕೋಸ್ಕರ ನಮಗೆ ಸ್ವರೂಪ. ಇವಾಗ ನೋಡಿ, ಜ್ಞಾನ ಪ್ರಸಂಗದಲ್ಲಿ ಸೃಷ್ಟಿ ಕಾರ್ಯ ಹೊರಟಿದ್ದು, ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ. ಇಲ್ಲೂ ಕೂಡ ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ, ಅದ್ರ ಪ್ರಶ್ನೆ ಬೇರೆ. ಜ್ಞಾನ ಪ್ರಸಂಗಲ್ಲಂತೂ 100% ಸೃಷ್ಟಿಯಲ್ಲಿ ತಾತ್ಪರ್ಯ ಇಲ್ಲ, ಬದಲಿಗೆ ಸ್ವರೂಪ ತಿಳಿಸೋದಕ್ಕೋಸ್ಕರ ಅಂತ ಹೊರಟಿರೋಂಥದ್ದು ಅಂತ. ಇಲ್ಲಿ ಸೃಷ್ಟಿಯನ್ನ ಅವನ ಅಧಿಕಾರಿಕ ಪುರುಷ ನಡೆಸಿದ್ನಲ್ಲ, ಅದು ಸೃಷ್ಟಿ ಮಾಡ್ದ ಅಂತಂದ್ರೆ, ಇಷ್ಟೊಂದೆಲ್ಲ ಆಗ್ಬೇಕು ಅಂತಂದ್ರೆ ಏನದೆಲ್ಲ ಅಂತ? ಸೃಷ್ಟಿ ಅಂತ. ಹೌದು, ಅದು ಮಾನಸ ಸೃಷ್ಟಿ ಅಂತ ಬಂತು. ಅದು ಬಂದಿದ್ದು ಆ ಮಾನಸ ಸೃಷ್ಟಿ ಅಂತ ಬಂದ್ರೆ ಸೃಷ್ಟಿ ಅಂತಲೇ ಬಂತಲ್ವಾ ಅಲ್ಲಿ. ಅದೇನು ಸೃಷ್ಟಿ ಅಂತಂದ್ರೆ ಏನದೆಲ್ಲ?
ಅಷ್ಟೇ ಅಲ್ವಾ? ನಮ್ಗೆ ಸರ್ವಾತ್ವ ಭಾವನೆ ಬರ್ಬೇಕು ಅಂತ ಎಲ್ಲ ಅವನೇ ಆಗಿ ತೋರ್ಕೊಂಡ ಅಂತ ಎಲ್ಲಿ ಹೇಳಕ್ ಹೊರಟಿರೋದು ಹೌದು. ವಿವಕ್ಷಿತಾಂಶ. ಅವನೇ ಇಷ್ಟಂದೆಲ್ಲ ಆದ್ಲ ಅಂತ ಮೊದಲು ತಿಳ್ಕೊಳ್ಬೇಕು. ಅದು ಇಲ್ಲಿ ಉಕ್ತ ವಿವಕ್ಷಿತ. ಉಕ್ತ ಅಂದ್ರೇನು, ವಿವಕ್ಷಿತ ಅಂದ್ರೇನು? ಇಲ್ಲಿ ಏನ್ ಹೇಳಕ್ ಹೊರಟಿದೆ ಅನ್ನೋದು ಒಂದು ಉಕ್ತ, ವಿವಕ್ಷಿತ ಅಂದ್ರೆ ಒಳಗಡೆ ಅದ್ರ ಭಾವನೆ ಏನು ಅಂತ ಅಲ್ಲಿ ಏನು ಹೇಳಕ್. ಉಕ್ತ ಅಂತಂದ್ರೆ ಇಲ್ಲಿ ಏನ್ ಹೇಳಿದೆ ಅಂತ ಉಕ್ತ ಅಂತ ಅಷ್ಟೇ ಹೇಳಿರುವಂತದ್ದು. ವಿವಕ್ಷಿತ ಅಂದ್ರೆ ಹೇಳುವುದು, ವಿವಕ್ಷಿತ ಅಂದ್ರೆ ನಾವ್ ಏನ್ ಅದ್ರಿಂದ ತಗೋಬೇಕು ಅಂತ. ಇಲ್ಲಿ ಮೊದ್ಲೇ ಹೇಳಿರುವಂತದ್ದೇನೋ ಅವನೇ ಎರಡಾದ ಅಂತಂದಾಗ ಈ ಪ್ರಜಾಪತಿ ಇಷ್ಟೊಂದೆಲ್ಲ ಆಕಾರವಾಗಿ ತೋರ್ತಾ ಇರೋದು ಅಂತ. ಹಾಗಾಗಿ ನಾವು ಭೇದ ಭಾವ ಮಾಡ್ಕೊಳ್ಳೋದನ್ನ ಕಡಿಮೆ ಮಾಡ್ಬೇಕು ಅನ್ನೋದು ಒಂದು, ಆಯ್ತಾ? ಆಮೇಲೆ ಮುಂದಕ್ಕೂ ಓದ್ಬಿಡೋದು. ಆಮೇಲೆ ಏನೇನಾದ್ರು ಅಂತ ಮರೆಯಾಗುವೆನು ಅಂತ ಬಂದಿದೆ. ಮರೆಯಾಗಿ ಆಮೇಲೆ ಮುಂದಕ್ಕೆ ಹೋದೆ ಬೇರೊಂದು ಜಾತಿಯ ಪ್ರಾಣಿಯ ರೂಪದಿಂದ ಬಚ್ಚಿಟ್ಟುಕೊಳ್ಳುವೆನು ಹೀಗೆಂದು ಯೋಚಿಸಿಕೊಂಡು ಆಕೆಯು ಹಸುವಾದಳು. ಹುಟ್ಟಿಸಬೇಕಾಗಿರೋ ಪ್ರಾಣಿಗಳು ಕರ್ಮದಿಂದ ಪ್ರೇರಿತಳಾದ ಶತರೂಪೆಗೂ ಮನುವಿಗೂ ಮತ್ತೆ ಮತ್ತೆ ಅದೇ ಬುದ್ಧಿ ಉಂಟಾಯಿತು. ಏನಂಗಂದ್ರೆ ಈ ತರ ಅರ್ಥ ಅಂದ್ರೆ ಏನದು? ಏನರ್ಥ ಇದು? ಅಂದ್ರೆ ಈಗ ಅಲ್ಲೇ ಅದ್ ಸರಿ ಹೋಗೋದಿಲ್ಲ, ನಾನು ಅದಕ್ಕೆ ಇವಾಗ ಹಸುವಿನ ರೂಪ ತಗೊಳ್ತೀನಿ ಅಂತ ಅನ್ನುವಾಗ್ಲೂನು ಮತ್ತೆ ಮನು ಮತ್ತೆ ಅವನು ಅದೇ ರೂಪ ತಗೊಂಡಾಗ ಮತ್ತೆ ಮತ್ತೆ ಸೃಷ್ಟಿ ಮಾಡ್ಬೇಕು ಅಂತಾನೆ ಆಗುತ್ತೆ ಅದು. ಹೌದು, ಸೃಷ್ಟಿ ಮಾಡ್ಬೇಕು ಅನ್ನೋದು ಆಗುತ್ತೆ ಅನ್ನೋದು ಒಂದು. ಇನ್ನೊಂದು ಆಯಾ ಕರ್ಮಕ್ಕೆ ಅನುಸಾರವಾಗಿ ಆಯಾ ಪ್ರಾಣಿಗಳ ಕರ್ಮ ಅದಕ್ಕನುಸಾರವಾಗಿ ಆ ತರ ಬುದ್ಧಿ ಆಯ್ತು ಅಂತ. ಮನಸ್ಸು ಬುದ್ಧಿಗಳಲ್ಲಿ ಆಗುವ ಅದಿರೋದು, ಅದು ಕರೆಕ್ಟ್. ಏನ್ ಹೇಳಿ, ಅದು ವಿವರಿಸಿ ಹೇಳಿ ಸ್ವಲ್ಪ. ಈಗ ಮನಸ್ಸು ಮತ್ತೆ ಬುದ್ಧಿ ಅದೆರಡರ ಸಂಯೋಗದಿಂದ ಆಗುವಂತ ಮಿಥುನ ಅಂತ, ಅಂದ್ರೆ ಸಹಯೋಗದಿಂದ ಆಗುವಂತದ್ದು. ಹೇಗೆ? ಇವಾಗ ಮೊದ್ಲು ಅವಳು ಶತರೂಪೆ ಪ್ರಜಾಪತಿ, ಅವಳಿಂದ ಹುಟ್ಟೋದು ಶತರೂಪೆ ಮತ್ತು ಮನು ಅಂತ, ಮತ್ತೆ ಮನುಷ್ಯ ಸೃಷ್ಟಿ ಆಯ್ತು. ಆಮೇಲೆ ಯಾಕೆ ಪ್ರಾಣಿಗಳ ಕಡೆ ಬಂದ್ಬಿಡ್ತು? ಇವಾಗ 2 ಕೋಡಿಂತ ಪ್ರಾಣಿ, 1 ಕೋಡಿರಂತ ಪ್ರಾಣಿ, ಅದು ಇದೆಲ್ಲ ಬಂದ್ಬಿಡ್ತು. ಇದು ಹೇಗಿದ? ಮನಸ್ಸು ಬುದ್ಧಿಗಳ ಮಿಥುನ ಅಂತ ಹೇಳಿದ್ರಿ ಅಂದ್ರೆ ಏನು? ಪ್ರಾಣಿಗಳ ಕರ್ಮಗಳಿಂದ ಪ್ರೇರಿತಳಾದ. ಅಂದ್ರೆ ಇವಾಗ ನಮ್ ಜನ್ಮಕ್ಕೆ ಕಾರಣ ಆಗಂತೀನಿ. ಈಗ ನಮ್ ಜನ್ಮಕ್ಕೆ ಅವನು ಸೃಷ್ಟಿ ಮಾಡಿದ ಬ್ರಹ್ಮ ಕಾರಣನೋ ಅಥವಾ ನಾವು ಕಾರಣನ? ಹೇಗೆ ಕಾರಣ ಆಗುತ್ತೆ? ನಮ್ದು ಇದಿರತ್ತಲ್ವಾ, ಕೆಟ್ಟ ಮಾಡಿರುವಂತ ಕರ್ಮಗಳು, ಅಂದ್ರೆ ಕರ್ಮಗಳು ಮಾಡಂತ ಕರ್ಮಗಳು ಯಾವ್ದ್ರಿಂದ ಶುರು ಆಗೋದು? ಫಸ್ಟ್ ಶುರು ಆಗೋದು ಎಲ್ಲಿಂದ? ಅಂತ ಕರ್ಮಗಳೆಲ್ಲವೂ ಕೂಡ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ ನೀವು ಅದನ್ನ. ಪ್ರಾರಬ್ಧ ಅಲ್ಲ ಪ್ರಾರಬ್ಧ ಅನುಭವಿಸೋದು ಆಗ್ಬಿಡುತ್ತೆ. ತಿರ್ಗಾ ಅದು ಮುಂದಕ್ಕಾಗುವಂಥದ್ದೆಲ್ಲ ಮನಸ್ಸು ಬುದ್ಧಿಗಳ ಮಿಥುನ ಅಂದ್ವಿ ನಾವು. ಎಂತೆಂತ ಭಾವನೆ ಮಾಡ್ಕೊಳ್ತೀವ ಅಂತಂದ ತಾನೇ ಆಗೋದು ನಾವು. ಗೊತ್ತಾಯ್ತು ಇವಾಗ? ಮನಸ್ಸುಗಳಲ್ಲಾಗುತ್ತೆ. ನಮ್ ಮನ್ಸು ಚೆನ್ನಾಗಿಲ್ಲ ಅಂದ್ರೆ ನಾವ್ ಯಾವ್ಯಾವ ತರ ಮಾಡ್ಕೋತಿರೋ ಆ ತರ ಭಾವನೆಯಿಂದ ನಾವು ಈ ತರ ಆಗ್ಬೇಕಾಗ್ ಬರುತ್ತೆ. ಈಗ ಮೋಸ್ಟ್ಲಿ ನೀವು ಅದ್ ಬರ್ಕೊಂಡಿರ್ತಾರ ಅಷ್ಟೇ, ಅಲ್ಲಿ ಮನಸ್ಸು ಬುದ್ಧಿಗಳ ಮಿಥುನ ಅಂತ. ಅದು ಅಲ್ಲಿ ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲಿ ಮರ್ತೋಗ್ಬಿಟ್ಟಿದ್ದೀರಾ ಇವಾಗ ಇಲ್ಲಿ ಏನ್ ಹೇಳಿದ್ದು ಅಂತ? ಕರೆಕ್ಟಾ? ಬರ್ಕೊಂಡಿದ್ದೀನಿ. ಸೊ ಜಡ ಭರತನ್ಗೆ ಏನಾಯ್ತು? ಅದೇ ಏನಾಗಿತ್ತ? ಅವನ್ಗೆ ಜಿಂಕೆ ಕಾರಣ, ಜಿಂಕೆ ಆಗಿ ಹುಟ್ಟೋದಕ್ಕೆ ಏನಾಯ್ತು ಕಾರಣ?
ಅದೇ ಜಿಂಕೆಯನ್ನು ಯೋಚನೆ ಮಾಡ್ಕೊಂಡೆ ಅವ್ನ ಪ್ರಾಣ ವ್ಯಾಮೋಹ. ಬಿಟ್ಟ. ಏನ್ ಯೋಚನೆ ಮಾಡ್ಕೊಂಡೆ ಅಂದ್ರೆ ಏನರ್ಥ? ಆ ಮನಸ್ಸಿನಲ್ಲಿ ಅದರದೇ ಯೋಚನೆ ಥಾಟ್ ಜಾಸ್ತಿ ಬಂದು ಅದೇನೆ ಮನಸ್ಸು ಅದ್ರ ಬುದ್ಧಿಗಳ ಮೇಲೆ ವ್ಯಾಮೋಹ. ಅದನ್ನೇ ಮನಸ್ಸು ಬುದ್ಧಿಗಳ ಮಿಥುನ. ಅದದೇ ಆಗೋದು ಜಿಂಕೆದೇ ಮನಸ್ಸು ಬುದ್ಧಿಗಳ ಮಿಥುನ ಅಂತ. ಅದೇ ರೀತಿ ನಮ್ಮ ಭಾವನೆಗಳು ಯಾವ್ಯಾವ ರೀತಿಯಾದ ಭಾವನೆಗಳಿರುತ್ತೆ. ತಿನ್ನೋದ್ರೊಳಗೆ ಭಾವನೆ ನಮ್ಗೆ ಹೇಗಿರುತ್ತೆ, ತಿನ್ನೋದ್ರೊಳಗೆ ಆ ಥರ ಇರುತ್ತೆ ಈ ಥರ ಇರುತ್ತೆ ಅಂತ. ಅದ್ರೊಳಗೆ ಇದ್ದವಾಗ ಎಂತ ಜನ್ಮ ಬರುತ್ತೆ? ಹಂದಿ ಜನ್ಮ. ಹಂದಿ ಜನ್ಮ. ಅದೇ ತರ ಕಿಚ್ಚಿದ್ರೆ ಕತ್ತೆ ಜನ್ಮ, ಹೊಟ್ಟೆ ಕಿಚ್ಚಿದ್ರೆ ನರಿ ಜನ್ಮ, ಆ ತರ ಆಗ್ತಾ ಇರುತ್ತೆ ಅಂತ. ಅದಕ್ಕೆ ಶತರೂಪೆಯು ಬೇರೆ ಬೇರೆ ರೂಪ ಅನ್ನೋತಾಳು. ಅದಕ್ಕೆ ಪುರುಷರ ಆಕಾರ ರೂಪ ಹೇಳೋದು ಅವನು, ಇಲ್ಲಿ ಇವನು ಹೀಗೆ ತೋರಿಕೊಂಡ ಅಂತ. ಇದು ಇರುವಂತದ್ದು ವಿವಕ್ಷ ಇದು ಅಂತ. ಬದಲಿಗೆ ಇವಾಗ ಮನು ಮತ್ತೆ ಶತರೂಪೆಯಲ್ಲಿ ಮನಸ್ಸು ಬುದ್ಧಿಗಳಲ್ಲಿ ಆಗುವ ಮಿಥುನದಿಂದ ಈ ತರ ಸೃಷ್ಟಿ ಆಯ್ತು ಅಂತ ಅನ್ಕೊಂಡ್ಬಿಡ್ಬೋದಾ? ಹೌದು, ಅದೇ ಇಲ್ಲಿ ಹೇಳಿರುವಂಥದ್ದು. ಇಲ್ಲೇನು ಅಂತಂದ್ರೆ ಸ್ವಾಮಿಗಳು ಅದನ್ನ ಮನಸ್ಸು ಬುದ್ಧಿಗಳ ಮಿಥುನ ಅಂತ ತೋರ್ಸ್ಕೊಟ್ಟಿಲ್ಲ ಇಲ್ಲಿ. ಯಾಕೆಂತಂದ್ರೆ ಇಲ್ಲಿ ಭಾಷ್ಯದಲ್ಲಿ ಏನ್ ಅರ್ಥ ಬರ್ಬೇಕು ಅದನ್ನ ಬರೆದು ಹೇಳಿದಾರೆ ಅದನ್ನ. ಆದ್ರೆ ಇಲ್ಲಿ ಅಡಿಟಿವ್ನ ಒಂದ್ ಕಡೆ ತೋರ್ಸ್ಕೊಟ್ಟಿದ್ದಾರೆ. ಬುದ್ಧಿಯೇ ತಾಳುವ ಬುದ್ಧಿಯೇ ಉಂಟಾಗುವುದು, ಆಯಾ ಬೇರೆ ಬೇರೆ ಜಾತಿಯ ಪ್ರಾಣಿಗಳ ರೂಪವನ್ನು ತಾಳುವ ಬುದ್ಧಿಯೇ ಉಂಟಾಗುವುದು ಎಂದು ಅರ್ಥ ಅಂತ ಬರೆದಿದ್ದಾರೆ, ಸೂಚಕ ಕೊಟ್ಟಿದ್ದಾರೆ ಅದು. ಹಾಗಾಗಿ ಹೀಗೆ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಏನು ತಾನೇ ಹುಟ್ಟಿಸಿ ಈ ತರ ಮಾಡ್ಕೊಂಡ ಅಂದ್ರೆ ನಮ್ಗೆ ಲೌಕಿಕವಾದಂತ ಬುದ್ಧಿ ಇಟ್ಕೊಂಡೆ ಸೃಷ್ಟಿಯನ್ನ ಪ್ರಾರಂಭ ಮಾಡುವಂಥದ್ದು ಇಲ್ಲಿ ಅಲ್ವಾ. ಅಂದ್ರೆ ಇವನ ಅಧಿಕಾರಿಕ ಪುರುಷನಾಗಿ ಅವ್ನು ಮುಂದುವರಿಬೇಕಾದ್ರೆ ಅವನ ಅಧಿಕಾರಿಕ ಪುರುಷ ಆಗಿ ಮೊದಲು ಮಾಡ್ಬೇಕಾದ್ರೆ ಏನು, ಸೃಷ್ಟಿ ಮಾಡ್ಬೇಕಾದಂತ ಕೆಲಸ ಅದು ಅಂತ. ದೊಡ್ಡ ಕೆಲಸ ಸೃಷ್ಟಿ ಮಾಡ್ಬೇಕಾದ್ರೆ. ಯಾಕಂದ್ರೆ ನಾವು ಮಾಡಿದಂತ ಕರ್ಮಗಳಿಗೆಲ್ಲ ಫಲ ಕೊಡ್ಬೇಕಲ್ಲ. ಆಯಾ ಯೋನಿಗಳನ್ನ ಸೃಷ್ಟಿ ಮಾಡ್ಬೇಕು. ಹುಟ್ಟಕ್ ಮುಂಚೆ ಅದಕ್ಕೆಲ್ಲ ಆಹಾರ ತಯಾರು ಮಾಡ್ಬೇಕು. ಅವ್ರವ್ರ ಕರ್ಮ ಅನುಭವಿಸೋದಕ್ಕೋಸ್ಕರ ಏನೇನು ವ್ಯವಸ್ಥೆ ಮಾಡ್ಕೊಡ್ಬೇಕಲ್ಲ ಅವ್ರು ಮಾಡ್ಕೊಂಡ ಅಂತ. ಯಾಕಂದ್ರೆ ಹಿಂದಿನ ಕಲ್ಪದಲ್ಲಿ ಎಷ್ಟೋ ಜನ ಸತ್ತಿರೋರು ಅವರೆಲ್ಲ ಪಾಪ ಪುಣ್ಯಗಳೆಲ್ಲ ಎಕ್ಸಾಸ್ಟ್ ಆಗಲ್ಲ. ಅದು ಕಲಿಯುಗ ಬಂದಿದ ತಕ್ಷಣ ತಿರ್ಗಾ ಅದೆಲ್ಲ ಅನುಭವಿಸ್ಬೇಕಲ್ಲ. ಹಾಗಾಗಿ ಅವರು ಅದದೇ ಯೋನಿಗಳಲ್ಲಿ ಬರೋತರ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ದ ಅಂತ ತೋರ್ಸ್ಕೊಳಕ್ಕೋಸ್ಕರ ಇಷ್ಟೊಂದೆಲ್ಲ ಕಥೆ ಹೇಳಿರುವಂಥದ್ದು. ಮನು ಶತರೂಪೆ ಗುಡ್ಡ, ಆಮೇಲೆ ಶತರೂಪೆ ತಿಳ್ಕೊಂಡ್ರು. ಅಂದ್ರೆ ತಿಳ್ಕೊಂಡ್ರು ಅಂತಂದ್ರೆ ಏನು, ಬೇರೆ ರೂಪ ಅಂದ್ರೆ ಮನಸ್ಸು ಬುದ್ಧಿಗಳ ಆಯಾ ರೂಪಗಳನ್ನ ತಾಳುತ್ತೆ ಅಂತ. ನಮ್ಗೆ ನಮ್ಮಲ್ಲಿರಂತ ಭಾವಗಳೇ ಅನೇಕ ಪ್ರಕಾರವಾದಂತಹ ಜನ್ಮಗಳಿಗೆ ಕಾರಣ ಆಗುತ್ತೆ ಅಂತ ತೋರ್ಸ್ಕೊಡಕ್ ಕೊಟ್ಟಿರುವಂಥದ್ದು. ಆಯ್ತಾ? ಅಂದ್ರೆ ಇಷ್ಟು ಒಂದು ತಿಳ್ಕೊಳ್ಬೇಕು ನಾವು. ಕೆಲವೊಂದು ಉಪನಿಷತ್ತಿನ ಮಂತ್ರಗಳಲ್ಲಿ ಎಷ್ಟೋ ವಿಷಯಗಳು ಅಡಗಿಬಿಟ್ಟಿರುತ್ತೆ ಅದ್ರೊಳಗೆ. ಆದ್ರೆ ನಮ್ಗೇನಾಗುತ್ತೆ ಅಂತಂದ್ರೆ ಅದು ದೋಷ ಅಂತ ತಿಳ್ಕೊಂಡು ದೋಷ ಅಲ್ಲ ಅಂತ ತಿಳ್ಕೊಂಡು ಏನು ಮಾಡೋಕ್ಕಾಗಲ್ಲ ಅದು. ಅಂದ್ರೆ ನಮ್ಗೇನಾಗುತ್ತೆ ಅಂತಂದ್ರೆ ಒಂದ್ಸತಿ ಅಧ್ಯಯನ ಮಾಡೋದು ಗೊತ್ತಾಗಲ್ಲ. ಅದು 2 ಸತಿ 3 ಸತಿ 4 ಸತಿ ಹೌದಾ ಈ ತರ ಎಲ್ಲ ಇದೆ ಅಂತ. ಎಷ್ಟೋ ಸತಿ ಮನಸ್ಸೇ ಆ ಕಡೆಗೆ ಹೋಗಿರೋದಿಲ್ಲ. ನಾವೇನೋ ಮಾಡ್ತೀವಿ. ಅದಕ್ಕೆ ಹೇಳೋದು ಉಪನಿಷತ್ನ ಅಧ್ಯಯನ ಮಾಡ್ಬೇಕಾದ್ರೆ ನನಗೆ ಆ ಕೆಲಸ ಇದೆ ಈ ಕೆಲಸ ಇದೆ ಮಧ್ಯದಲ್ಲಿ ಮಾಡ್ತೀನಿ ಅನ್ನೋ ಹೋದ್ರೆ ಇದೇ ತರ ಆಗೋದು ಪ್ರಾಬ್ಲಮ್. ಇಲ್ಲೇನು ವಿವಕ್ಷಿತವಾಗಿ ಹೇಳಿದೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಏನೋ ಒಂದು ನಮ್ಗೇನ್ ಅನ್ಸುತ್ತೆ, ಪ್ರಜಾಪತಿ ಸೃಷ್ಟಿ ಮಾಡ್ಬೇಕು ಅನ್ನೋದು ಕೊಟ್ಟರೆ ಇಷ್ಟೊಂದೆಲ್ಲ ಬಂದಿರೋಂಥದ್ದು ಅಂತ ಅನ್ಸ್ಬಿಡುತ್ತೆ ಅಷ್ಟೇ ಅದು. ಆದ್ರೆ ಇದನ್ನೆಲ್ಲ ಹೇಳಕ್ ಹೊರಟಿದೆ ಮನಸ್ಸು ಬುದ್ಧಿಗಳ ಮಿಥುನ ಅಂತಂದ್ರೇನೆ ಶತರೂಪೆಯರು. ನಮ್ಮ ಮನಸ್ಸಿನ ಭಾವಗಳು ಇಷ್ಟೊಂದೆಲ್ಲ ಒಂದು ಸೃಷ್ಟಿಗೆ ಕಾರಣ ಆಗುತ್ತೆ ಅನ್ನೋದನ್ನ ಕೊಟ್ಟಿದೆ ಅನ್ನೋದು ನಮ್ಗೆ ಗೊತ್ತೇ ಆಗಲ್ಲ. ಇಲ್ಲಿ ಇದು ಎಷ್ಟೋ ಕಡೆ ಆಗುತ್ತೆ ನಮ್ಗದು. ಯಾವುದೂ ಕೂಡ ನಾವು ನಿರ್ಲಕ್ಷ್ಯ ಮಾಡಬಾರ್ದು. ಅಧ್ಯಯನ ಮಾಡ್ಬೇಕಾದ್ರೆ ಇದೇ ಆಗೋದು. ನಮ್ಗೆ ಗೊತ್ತಾಗುತ್ತೆ ನಮ್ಗೆ ನಾವು ಎಲ್ಲಿ ತಪ್ತಾ ಇದೀವಿ ಅಧ್ಯಯನದಲ್ಲಿ. ನಮ್ಮ ಎಲ್ಲಿ ತಪ್ತಾ ಇದೀವಿ ನಾವು ಎಷ್ಟು ಸರ್ಕಸ್ ಮಾಡ್ಬೇಕಾ. ಸರ್ಕಸ್ ಅಂತಂದ್ರೆ ಇವಾಗ ನೋಡಿ, ಏಕಾಗ್ರತೆ ಇಟ್ಟು ಅರ್ಥ ಮಾಡ್ಕೊಂಡು ಬೇರೆ ಉಪನಿಷತ್ ಬಿಟ್ಬೋಣ, ಬೇರೆ ಎಕ್ಸಾಮ್ಸ್ಗಳೆಲ್ಲ ಏಕಾಗ್ರತೆ ಇಟ್ಟು ಅರ್ಥ ಮಾಡ್ಕೊಂಡು ಹೋದ್ರೆ ನಮ್ಮ ಮತ್ತೆ ಓದಂತ ಅವಶ್ಯಕತೆ ಅಲ್ಲೇ ಗೊತ್ತಾಗತ್ತೆ.
ಆದ್ರೆ ಇದು ಒಂದ್ಸತಿ ಏಕಾಗ್ರತೆ ಒಟ್ಟು ನೋಡ್ಕೊಂಡ್ರು ಕೂಡ ನಾವೇ ಸ್ವಂತ ಓದ್ಕೊಂಡ್ರೆ ಗೊತ್ತಾಗಲ್ಲ. ಅದನ್ನ ಕೇಳಬೇಕು. ಇದನ್ನ ಕೇಳಿ ಓ ಇಷ್ಟೊಂದೆಲ್ಲ ಅರ್ಥ ಅಡಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆಗ ಇದ್ರೊಳಗೆ ಓ ಪಾ ಇಷ್ಟೊಂದು ಇದೆಯಲ್ಲ ವಿಷಯ ಅಂತ ಗೊತ್ತಾಗುತ್ತೆ. ಅದು ಇಂಪಾರ್ಟೆಂಟ್ ಅಲ್ಲಿ. ನೀವು ಗೊತ್ತಾಗಿರ್ಬೋದು ಅನ್ಸುತ್ತೆ ಏನಿದೆ ಇದ್ರೊಳಗೆ ಅಂತ. ಇನ್ನು 5ನೇ ಮಂತ್ರದ ಅಂತ ತಿಳ್ಕೊಡುತ್ತೆ. ನೂರ 9ನೇ ಭಾಷೆ ಓದಿ. ನಾನೇ ಎಲ್ಲ ಮಾಡಿದ್ದೀನಿ ಅಂತ ಅವನು ತಿಳ್ಕೊಂಡ. ಅವನು ಅಂದ್ರೆ ಏನ ಇಡೀ ಸೃಷ್ಟಿ ಆಯ್ತು. ಇವಾಗ ಶತರೂಪಾಯನ ಹೇಳಿದ ತಕ್ಷಣನೇ ಸೃಷ್ಟಿ ಎಲ್ಲ ಅಂದ್ರೆ ಮುಂದಕ್ಕೂ ಬರುತ್ತೆ. ಮುಂದಕ್ಕೆ ದೇವತಾದಿಗಳ ಸೃಷ್ಟಿ ಬರುತ್ತೆ. ಅದನ್ನ ಮಾಡಿಲ್ಲ. ಅದನ್ನ ದೇವತಾದಿಗಳ ಸೃಷ್ಟಿ ಬಂದಾಗ ಅದನ್ನು ಸೇರ್ಸ್ಕೊಂಡು ಹೇಳ್ಬೇಕು. ಇಲ್ಲಿ ಇಷ್ಟೊಂದೆಲ್ಲ ಮಾಡ್ದೋ ನಾನೇ ಅಂತ ಅವ್ನಿಗೆ ಗೊತ್ತಾಯ್ತು ಅಂತ. ಆ ಕಾರಣಕ್ಕಾಗಿ ಹೇಳಿ ನನ್ನಿಂದನೇ ಆಗಿದೆ, ಇದು ನನಗಿಂತ ಬೇರೆ ಆಗಿಲ್ಲ ಅಂತ ಅವನಿಗೆ ಗೊತ್ತಾಯ್ತದು. ಗೊತ್ತಾಯ್ತು. ಆ ಕಾರಣಕ್ಕಾಗಿ ಅವನ್ನೇ ಪ್ರಜಾಪತಿನೇ ಸೃಷ್ಟಿ ಅಂತಾನೆ ಕರ್ಕೊಂಡ. ಅವನಿಗೆ ಅಹಂ ನಾಮನಾದ ಸೃಷ್ಟಿ ಆಯ್ತು. ಸೃಷ್ಟಿ ನಾಮನಾದ ಪುರುಷವಿಧನಾದ ಅಹಂ ನಾಮನಾಗಿದ್ದು ಪುರುಷನ ವಿಧನಾಗಿದ್ದು ಅವನಿಗೆ ಸೃಷ್ಟ್ಯಾದಿಗಳಲ್ಲಿ ಅಪ್ರತಿಹತವಾದಂತ ಶಕ್ತಿ ಅವನಿಗಿದೆ ಅನ್ನೋದು. ಮತ್ತೆ ಸೃಷ್ಟಿ ಕಾರ್ಯವನ್ನ ಮಾಡಿದ್ರಿಂದಲೇ ನಾನೇ ಸೃಷ್ಟನಾಗಿರೋ ನಾನೇ ಅಂತ ಅನ್ಕೊಂಡು ಅವನು ಸೃಷ್ಟಿ ಅಂತ ಅನ್ಸ್ಕೊಂಡ. ತನಗಿಂತ ಅಭಿನ್ನವಾದಂತ ಜಗತ್ತನ್ನು ಸೃಜಿಸುವವನಾಗುವನು ಯಾವನು ಹೀಗೆ. ಮತ್ತೆ ಇದರ ಫಲ ಏನು ಅಂತ ಹೀಗಂತ ಯಾರು ತಿಳ್ಕೊಳ್ತಾನೋ ಅವನು ಕೂಡ ಪ್ರಜಾಪತಿತ್ವವನ್ನು ಪಡೆಯಬಹುದು ಅನ್ನುವಂಥದ್ದು ಇಲ್ಲಿ ಹೇಳಿರೋದು. ಆಯ್ತಾ? ಇಲ್ಲಿ ನೋಡಿ, ಹೆಜ್ಜೆಜ್ಜೆಗೂ ಕೂಡ ಏನ್ ತಿಳ್ಸಕ್ ಹೊರಟಿದೆ ಅಂತ ಇದೆಲ್ಲವೂ ಕೂಡ ಏಕತ್ವ ಜ್ಞಾನವನ್ನೇ ತಿಳ್ಕೊಳ್ತಾ ಬಂದಿದೆ. ಒಂಥರ ಇದು ಅಧ್ಯಯನ ಅಂತಂದ್ರೆ ಉಪಾಸನಾ ವಿಷಯಗಳಾದ್ರೂ ಕೂಡ ಎಷ್ಟು ಸೂಕ್ಷ್ಮವಾಗಿ ಸಾಧನೆಗಳಲ್ಲೆಲ್ಲ ತೋರ್ಸ್ಕೊಡ್ತಾ ಇರುತ್ತೆ ಅಂತ ಗೊತ್ತು ಮಾಡ್ಕೊಳ್ಬೇಕು ನಾವು. ಈ ಎಲ್ಲವೂ ಕೂಡ ಅವನೇ ಆಗಿದ್ದಾನೆ ಅಂತಾನೆ ಹೇಳಿದೆ ಇಲ್ಲಿ. ಅವನೇ ಇಷ್ಟೊಂದೆಲ್ಲ ಆಗಿ ತೋರ್ತಾ ಇರೋದು ಅಂತ. ಅವನೇ ಇಷ್ಟೊಂದೆಲ್ಲ ಆಗಿ ತೋರ್ತಾ ಇರೋದು. ಅವನು ಬಿಟ್ರೆ ಇನ್ಯಾವುದು ಆಗ್ಲೇ ಇಲ್ಲ ಅಂತಂದವಾಗ ಮೊದಲಿಗೆ ಮಾಡ್ಬೇಕಾದ್ರೆ ನಾವು ಅದನ್ನ ಅಂತ. ಅವನು ಬಿಟ್ರೆ ಇನ್ಯಾವುದು ವಸ್ತುಗಳಿಲ್ಲ ಅನ್ನುವಂಥದ್ದು ನಮಗೆ ಅದರಲ್ಲಿ ರಾಗದ್ವೇಷಗಳು, ಇದಾದ್ರೆ ಅದಾಗುತ್ತೆ, ಅದಾದ್ರೆ ಇದಾಗುತ್ತೆ ಅನ್ನುವಂಥ ಕಲ್ಪನೆಗಳು ಮೊದಲು ನಾವು ದೂರ ಮಾಡ್ಕೊಳ್ಬೇಕು. ಆವಾಗ ಜ್ಞಾನಕ್ಕೆ ಅವಕಾಶ ಸಿಗೋದು ನಮ್ಗೆ. ಇಲ್ಲಾಂದ್ರೆ ಜ್ಞಾನಕ್ಕೆ ಅವಕಾಶ ಸಿಗೋದೇ ಇಲ್ಲ ನಮ್ಗೆ. ಸುಮ್ಮನೆ ಎಳ್ಕೊಂಡು ಹೋಗಂಗಾಗುತ್ತೆ ಅಷ್ಟೇ. ಅದು ಎಷ್ಟು ವರ್ಷ ಆದ್ರೂ ಸಿಗಲ್ಲ, ಸಾಯೋ ಸಮಯ ಆದ್ರೂ ಸಿಗೋದಿಲ್ಲ ನಮ್ಗೆ. ಕಾರಣ ಅಂದ್ರೆ ಕೊರತೆ ಅಷ್ಟೇ. ಅದು ಈ ಸುಮ್ಮನೆ ಸಾಮಾನ್ಯ ಅಂತ ತಿಳ್ಕೊಳ್ಬಾರ್ದು. ಬೃಹದಾರಣ್ಯಕೋಪನಿಷತ್ತಿನ ಅಧ್ಯಯನ ಅನ್ನೋದೇನಿದೆಯಲ್ಲ ಯಾವಾಗಲೂ ಕೂಡ ಸಾಮಾನ್ಯ ಅಲ್ಲ ಇದು. ಯಾಕೆ ಅಂತಂದ್ರೆ ಉಪನಿಷತ್ತು ದೊಡ್ಡದಾಗಿದೆ. ಬೃಹದ್ ಆರಣ್ಯಕ ಇದು ದೊಡ್ಡದಾಗಿದ್ರಿಂದಲೇ ಉಪನಿಷತ್ತು ವಿವರ ನಮ್ಗೆ ಜಾಸ್ತಿ ಸಿಗುತ್ತೆ. ಚೆನ್ನಾಗಿ ತಿಳ್ಕೊಳ್ಳಿ. ಉಪನಿಷತ್ತಿನ ವಿವರ ನಮ್ಗೆ ಜಾಸ್ತಿ ಸಿಗುತ್ತೆ. ನಮ್ಗೆ ಚಿಕ್ಕದಾಗಿದ್ರೆ ನಮ್ಗೆ ಗೊತ್ತೇ ಆಗಲ್ಲ ಅದು ಏನ್ ಹೇಳಿದೆ ಅಲ್ಲಿ. ಈಶಾವಾಸ್ಯೋಪನಿಷತ್ತು ಚಿಕ್ಕದು ಅಂತ ಅನ್ಕೊಂಡ್ಬಿಡೋದು ನಾವು, ಬರೀ 16 ಮಂತ್ರಗಳು ಅಂತ. ಒಂದು ಉಪನಿಷತ್ ಮುಗಿಸ್ತೆ ಅಂತ ಟೈಟಲ್ ಬರುತ್ತೆ ನಮ್ಗದ. ಅಕಸ್ಮಾತ್ ಮಂತ್ರ ಸಹಿತ ನಂಗೆ ಗೊತ್ತಾಗಿದೆ ಅಂತಾನು ಬಂದ್ಬಿಡುತ್ತೆ. ಆದ್ರೆ ಬೃಹದಾರಣ್ಯಕ ಉಪನಿಷತ್ತೇ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದೆ ಎಲ್ಲವನ್ನೂ ಕೂಡ. ಅದಲ್ದರ ಆಚಾರ್ಯರು ಕೂಡ ವಿಸ್ತಾರವಾಗಿ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಸರಿಯಾಗಿ ಅಧ್ಯಯನ ಮಾಡಿದ್ದೆ ಆದಲ್ಲಿ, ಅಧ್ಯಯನ ಅಂದ್ರೆ ಹೇಗೆ ಅಂತ ಇದರಲ್ಲಿ ವಿವಕ್ಷಿತಾಂಶವನ್ನ ಆಗಾಗ ಮನ್ಸಿಗೆ ಮೆಲ್ಕಾಗ್ತಾ ಇರ್ಬೇಕು. ಇದನ್ನೆಲ್ಲ ಏನ್ ತೋರ್ಸ್ಕೊಡ್ತಾ ಇದೆ ಇಲ್ಲಿ, ಈ ಸೃಷ್ಟಿ ಮೂಲಕ ತೋರ್ಸ್ಕೊಡ್ತಾರೆ. ನಾನು ಸೃಷ್ಟಿಗಿಂತ ನಾನು ಬೇರೆ ಆಗಿಲ್ಲ ಅವ್ನಿಗೆ ಗೊತ್ತಾಯ್ತು ಅಂತ ಅವ್ನಿಗೆ ಅಂತ. ಇದು ನಮ್ಮ ಭಾವ ನಮ್ಗೆ ಹೆಚ್ಚಿಗೆ ಬರ್ತಾ 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 ಇದ್ದಷ್ಟು ನಮ್ಗೆ ನಮ್ಮ ಒಂದು ಅಂತಃಕರಣ ಅದು ಶುದ್ಧವಾಗಿ ವಿಸ್ತಾರವಾಗುತ್ತೆ. ಅದು ವಿಸ್ತಾರವಾಗೋದು ಜ್ಞಾನಕ್ಕೆ ಅವಕಾಶ ಕೊಡುತ್ತೆ, ಇಲ್ಲಾಂದ್ರೆ ಕೊಡಲ್ಲ. ನಮ್ಗೆ ಇದು ಅಧ್ಯಯನದಿಂದಲೇ ಆಗುತ್ತೆ ಹೊರತು ಬೇರೆ ದಿನದ ಆಗೋದು ಕಷ್ಟ ಇದೆ ನಮ್ಗೆ.
ಮತ್ತೆ 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 ಇದನ್ನೆಲ್ಲ ನಾವು ನೋಡ್ಕೊಂಡು ಮನನ ಮಾಡ್ತಾ ಇರೋದ್ರಿಂದ ನಮ್ಗೆ ಆ ಭಾವ ಬರುತ್ತೆ ನಮ್ಗೆ. ಇಲ್ಲಾಂದ್ರೆ ಲೌಕಿಕ ಭಾವದಲ್ಲೇ ಓಡ್ಬಿಡ್ತೀವಿ ತಿರ್ಗಾ. ಅದು ಅವ್ರ ಹಂಗಂದ್ರು ಇವ್ರ ಹಂಗಂದ್ರು, ಅವ್ರ ಹಂಗ್ ಮಾಡ್ದೆ ಇವ್ರ ಹಂಗ್ ಮಾಡ್ದೆ, ಅದಿಂಗಾಯ್ತು ಇದಿಂಗಾಯ್ತು, ಬರೀ ಅದ್ರೊಳಗೆ ಬಂದ್ಬಿಡುತ್ತೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊಳ್ಳುವಂತ ಅವಶ್ಯಕತೆ ಚೆನ್ನಾಗಿದೆ ಅದು ಅಂತ. ಇನ್ನು ಅವನಿಂದ ದೇವತಾದಿಗಳ ಸೃಷ್ಟಿ ಅನ್ನೋದು ಬರುತ್ತೆ. ಸದ್ಯಕ್ಕೆ ಇಲ್ಲಿಗೆ ನಿಲ್ಸ್ಕೊಂಡ್ರಣ ಅದನ್ನ, ಆಯ್ತಾ? ಇಲ್ಲಿ ನಿಲ್ಸ್ಕೊಂಡ್ರೆ ನಾಳೆಯಿಂದ ದೇವತಾಗಳ ಸೃಷ್ಟಿ ಮಾಡಿ ಆಮೇಲಿಂದ 6ನೇ ಬ್ರಾಹ್ಮಣದಲ್ಲಿ ಅದು ಬಂದಿದೆಯಲ್ಲ ಅದು. ಆಮೇಲೆ 7ನೇ ಬ್ರಾಹ್ಮಣ ದೊಡ್ಡ ವಿಸ್ತಾರವಾದಂಥ ಚರ್ಚೆ ತಗೊಂತಾರೆ ಆಚಾರ್ಯರು. ಆ ವಿದ್ಯಾವಿದ್ಯೆಗಳ ಸೂತ್ರ ಅಂತ ಹೇಳ್ತಾರೆ. ಅದು ಅವನು ಪ್ರವೇಶ ಮಾಡೋದು, ತಾನು ಸೃಷ್ಟವಾದ ಅಂತ ಏನಿದೆಯಲ್ಲ ಇಲ್ಲಿ, ಸೃಷ್ಟಿ ಮಾಡಿದ ಜಗತ್ತನ್ನು ಅವನೇ ಪ್ರವೇಶ ಮಾಡ್ದ ಅಂತ ಬರುತ್ತಾರೆ. ಪ್ರವೇಶ ಶ್ರುತಿಗೆ ಏನರ್ಥ? ಅವನ ಏನು ತುಂಬಾ ಇದು ಒಂಥರ ಮಾರ್ಮಿಕವಾದಂತಂದ್ರೆ ಅರ್ಥ ಆಗೋ ಥರನೇ ಇರುತ್ತೆ. ಆದರೆ ನಮಗೆ ನಿಜವಾಗ್ಲೂ ಆಶಯ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ವಲ್ಪ ಗಮನ ಇಟ್ಕೊಂಡು ನೋಡ್ಕೊಂಡ್ರೆ ಅದು ಗೊತ್ತಾಗುತ್ತೆ ಅದು ಏನಿದೆ ಅಂತ. ಅದನ್ನ ನಾವು ಮತ್ತೆ ಇದನ್ನೆಲ್ಲ ಸೇರಿದಾಗ ನಾಳೆಯಿಂದ ಇದನ್ನ ಮುಂದುವರ್ಸೋಣ. ಯಾಕಂದ್ರೆ ಸ್ಟಡಿ ಸರ್ಕಲ್ ಅರ್ಧ ಮಾಡಿ ಉಳಿದಿದ್ದನ್ನ ಮಂತ್ರದ ಮೂಲಕ ಮಾಡ್ಕೊಳೋದು ಬೇಡ. ನಾಳೆ ಸೇರಿದಾಗ ಮತ್ತೆ ಮುಂದುವರ್ಸೋಣ.